నమస్కారం అమ్మా. నమస్కారం. ரெண்டு நாள் முதல்ல என் பேத்தி ஆவிட்டிருந்தானோ உங்களுக்கு? ஆ, 2 நாள் முதல்ல என் பேத்தி ஆவிட்டிருந்தானோ உங்களுக்கு? சொன்னாளா? சொன்ன. இப்போ. ம். నమస్కారం అమ్మా. अस्मद्गुरुभ्यो नमः. अस्मत्परमगुरुभ्यो नमः. अस्मत्सर्वगुरुभ्यो नमः. श्रीचैतन्याचार्य नमः.
यदि हस्ति कर्म या काल में नास्ति न प्रकृति बात महात्मा भारत छोटे श्रीमद् महाभारत रघु लगाने विद्यार्थी स्कूल इंतजाम स्कूल में अध्याय बलराम सरस्वती नदिಯ ತೀರದಲ್ಲಿ ಸುತ್ತ ಬಂದು ಅನೇಕ ತೀರ್ಥಗಳ ಅರಮನೆಯನ್ನು ಚಳಿಗಳನ್ನು ರಾಜೇಂದ್ರ ಆಮೇಲೆ ಬಲರಾಮನು ವಿನಶನೆಂಬ ತೀರ್ಥಕ್ಕೆ ಬಂದ. ಸರಸ್ವತಿ ನದಿ ವಾಸ್ತವದಲ್ಲಿ ಶುದ್ಧವನ್ನು ಬಲವನ್ನು ದ್ವೇಷಿಸುವುದರಿಂದ ಅಲ್ಲಿ ಅವರನ್ನು ಇಷ್ಟವಾದವು. ಅದಕ್ಕಾಗಿ ಋಷಿಗಳು ಅದನ್ನು ವಿನಶಗಳನ್ನು ಹೇಳ್ತಾರೆ. ಬಲರಾಮನ ವಿನಶ ಘಟ್ಟದಲ್ಲಿ ಸ್ನಾನ ಮಾಡಿ ಅಲ್ಲಿ ನಮ್ಮ ಎರಡನೇ ಸರಸ್ವತಿ ತೀರದಲ್ಲಿರುವ ಸಭೂಮಿಕ ಎಂಬ ಘಟ್ಟಕ್ಕೆ ಬಂದು ಅಲ್ಲಿ ಯಾವಾಗಲೂ ಅಪ್ಸರಸುಗಳು ಸಂತೋಷದಿಂದ ಪೀಡಿಸ್ತಾ ಇರ್ತಾರೆ. ಬ್ರಾಹ್ಮಣ ಸಂಗೀತವಾದ ಆ ತೀರ್ಥಕ್ಕೆ 1 ತಿಂಗಳಲ್ಲಿಯೂ ದೇವತೆಗಳು ಬಂದು ಅದನ್ನು ಸಹಿಸಿರ್ತಾರೆ. ಅಲ್ಲಿ ಗಂಧರ್ವರು ಅಪ್ಸರಗಳು ನರ್ತನ ಮಾಡುತ್ತಾ ಸ್ವೇಚ್ಛೆಯಿಂದ ನೇರಿಸ್ತಾರೆ. ಪಿತೃಗಳು ದೇವತೆಗಳು ಸದಾ ಸಂತೋಷದಿಂದ ಇರ್ತಾರೆ. ಅಲ್ಲಿ ನರ್ತಗಳೆಲ್ಲವೂ ಪುಷ್ಪ ಸಮೃದ್ಧವಾಗಿದೆ. ಅಲ್ಲಿಗೆ ಬಂದು ದೇವತೆಗಳ ಮೇಲೆ ಭಾರಿ ಭಾರಿ ಪುಷ್ಪಗಳನ್ನು ಹೆಚ್ಚು ಸಂತೋಷಗೊಳಿಸುತ್ತೆ. ಹೀಗೆ ಆ ಪ್ರದೇಶ ಅಪ್ಸರಸ್ಸುಗಳಿಗೆ ಬಂದು ವಿಹಾರ ಸ್ಥಾನಗಳಾಗಿರುವುದರಿಂದ ಅದಕ್ಕೆ ಸುಧೂವಿಕೆ ಅಂತ ಹೆಸರು. ಬಲರಾಮ ಆ ತೀರ್ಥದಲ್ಲಿ ಮಾಡಿ ಬ್ರಾಹ್ಮಣರಿಗೆ ವಿಶೇಷ ದಕ್ಷಿಣೆಯನ್ನು ಕೊಟ್ಟು ಅಲ್ಲಿ ಸದಾ ಕೆಲಸುತ್ತಿರುವ ಅಪ್ಸರಸ್ಸುಗಳ ಜ್ಞಾನಮಾರ್ಗವನ್ನು ಕೇಳಿ ಸಂತೋಷಿಸಿದ. ಅಲ್ಲಿ ದೇವಗಂಧರ್ವ ಅಪ್ಸರ ದೊಡ್ಡದಲ್ಲಿ ಶೈಲಾಸನವನ್ನು ನೋಡಿದ. ಅಲ್ಲಿಂದ ಬಂದು ಬಲರಾಮ ಗಂಧರ್ವ ತೀರ್ಥಗಳನ್ನು ಅಲ್ಲಿ ವಿಶ್ವದಲ್ಲಿ ಮೊದಲಾದ ಗಂಧರ್ವಗಳು ಅಪ್ಸರಸ್ಸುಗಳು ಮುಖ್ಯ ಗೀತವಾದ ಅಲ್ಲಿ ಬಲರಾಮನ ಬ್ರಾಹ್ಮಣರಿಗೆ ಬೇಕಾದ ಧಾರಣೆಯಿಂದ ಮತ್ತು ಅಲ್ಲಿ ಬಂದು ತುಂಬಡಿಗಳನ್ನು ಗಂಟೆಗಳನ್ನ ಚಿನ್ನ ಬೆಳೆಗಳನ್ನು ಕೊಟ್ಟ. ಅನೇಕ ಬ್ರಾಹ್ಮಣರಿಗೆ ಭೋಜನ ಮಾಡಿಸಿದೆ. ಅವರವರು ಕೇಳಿದ ಬೆಲೆಗಳ ವಸ್ತುಗಳನ್ನು ಕೊಟ್ಟ. ಅಲ್ಲಿ ಬ್ರಾಹ್ಮಣರಿಂದ ಸ್ತೋತ್ರ ಮಾಡಲ್ಪಡುತ್ತಾ ಆ ಬ್ರಾಹ್ಮಣರನ್ನು ಸೇರಿ ಗಂಧರ್ವ ತೀರ್ಥದಿಂದ ಮಹಾಮಹು ಏಕಗುಂಡಲಿಯಾದ ಬಲರಾಮನು ಅಲ್ಲಿಂದ ಪ್ರಯಾಣ ಮಾಡಿ ಗರ್ಗಸ್ವೋತಸ್ಯ ಮಹಾತೀರ್ಥಕ್ಕೆ ಬಂದ. ಬಲರಾಮನಿಂದ ಎಲ್ಲರಿಗೆಲ್ಲ ಕಲ್ತಿರೋದು ಈಗಿನ ಯಂಗ್ಸ್ಟರ್ಸ್ ಕಿವಿಗೋಲೆ ಹಾಕೊಂಡು ಏಕಗುಂಡಲಿಯಾದ ಬಲರಾಮ ಅಂತ ಹೇಳ್ಕೊಂಡು. ಸೊ ಈ ಫ್ಯಾಷನ್ ಈಗ ಹೊಸದೇ ಇರಲಿಲ್ಲ, ಹಿಂದೆನೇ ಇದ್ದಿದ್ದು. ಆ ಗರ್ಗನೆಂಬ ಮಹಾಮಹರ್ಷಿಯು ಗರ್ಗಸ್ರೋತದಿಂದ ಮಹಾತೀರ್ಥಕ್ಕೆ ಬಂದು ಆ ಗರ್ಗನೆಂಬ ಮಹರ್ಷಿ ಮಹಾತಪಸ್ವಿ ವಯಸ್ಸಿನಲ್ಲಿ ವಿರುದ್ಧ ಒಳ್ಳೆಯ ಆತ್ಮಜ್ಞಾನವನ್ನು ಅವನು ಕಾಲಜ್ಞಾನವನ್ನು ಬರೆದು ಜ್ಯೋತಿರ್ಮಂಡಲಗಳಲ್ಲಿ ನಡೆಯುವ ಬದಲಾವಣೆಗಳನ್ನ ಭಯಂಕರವಾದ ಉತ್ಪಾತಗಳನ್ನ ಶುಭ ಶಕುನಗಳನ್ನು ಬರೆದನು. ಆ ಸ್ಥಳದಲ್ಲಿ ಮಹರ್ಷಿಯು ಈ ಅಂಶಗಳನ್ನೆಲ್ಲ ಬರೆದು ತಮ್ಮ ಜ್ಞಾನವನ್ನು ಕಂಡುಕೊಂಡನು. ಆದ್ದರಿಂದ ಈ ತೀರ್ಥ ಅವನ ಹೆಸರಿನಿಂದ ಗರ್ಗಸ್ರೋತಸು ಸ್ರೋತಸ್ ಎಂದು ಕರೆಯಲ್ಪಟ್ಟರು. ಸಮುದ್ರ ಸ್ರೋತಾನ ಅಧಿಪತಿ ಅಂತ ಜಯದಿಂದ ಬರುತ್ತೆ. ಸ್ರೋತ ನದಿ, ಅವುಗಳಿಗೆ ಅಧಿಪತಿ ಸಮುದ್ರ ನದಿಗಳಿವೆ. ಹಾಗೆ ಆ ಗರ್ಗಸ್ರೋತ ಅಂತ ಅಂದು ಬಂದಿದ್ದು. ವ್ರತನಿಷ್ಠರಾದ ಅನೇಕ ಮಹರ್ಷಿಗಳು ಕಾಲಜ್ಞಾನ ತಿಳಿಯುವುದಕ್ಕಾಗಿ ಅಲ್ಲಿಗೆ ಹೋಗಿ ಪ್ರತಿದಿನ ಅವರನ್ನು ಸೇವಿಸ್ತಾ ಇದ್ರು. ಬಲರಾಮನು ಅಲ್ಲಿಗೆ ಹೋಗಿ ಸ್ನಾನ ಮಾಡಿ ಶುದ್ಧ ಮನಸ್ಸುಳ್ಳ ಋಷಿಗಳಿಗೆ ವಿಶೇಷ ಧರ್ಮ ಕೊಟ್ಟ. ಅಲ್ಲಿನ ಬ್ರಾಹ್ಮಣರಿಗೆ ನಾನಾ ತರದ ವಿಷಯಗಳನ್ನು ಜನ್ಮಾಸ ಕೊಟ್ಟ. ಕಾಲ ಧ್ವಜವುಳ್ಳ ಬಲರಾಮ ಅಲ್ಲಿಂದ ಶಂಕತೀರ್ಥ ಎಂಬ ಸ್ಥಳಕ್ಕೆ ಬಂದ.
ಅಲ್ಲಿ ಮೇರು ಪವಿತ್ರದಲ್ಲಿ ಉತ್ತರವಾಗಿಯೂ ಶ್ವೇತ ಪವಿತ್ರದಲ್ಲಿ ಅನೇಕ ಋಷಿಗಳು ಸಮೂಹದಿಂದ ಸಹಿತವಾಗಿರುವಂತಹ ಮಹಾಶಂಕ ಎಂಬ ದೊಡ್ಡದೊಂದು ಮರವು ಸರಸ್ವತಿ ನದಿಯ ತೀರದಲ್ಲಿ ಬೆಳೆದಿರುವ ಗುಂಪಿಲ್ಲ. ವಿಜ್ಞಾನಗಳು, ಯಕ್ಷ ರಾಕ್ಷಸರು, ಪಿಶಾಚರು, ಸಿದ್ಧರು ಸಾವಿರಾರು ಸಂಖ್ಯೆಯಲ್ಲಿ ಬಂದು ಒಳ್ಳೆ ವ್ರತಲೀನೆಯಲ್ಲಿ ಬೇರೆ ಆಹಾರಗಳನ್ನು ನಿರಾಕರಿಸಿ ಆಯಾ ಕೃತ್ಯಕಾಲಗಳಲ್ಲಿ ಆ ಮರದ ಹಣ್ಣನ್ನೇ ಬದುಕುತ್ತಾ ಬೇರೆ ಬೇರೆ ನೀಡಿದ್ದರು. ಆದರೆ ಅವರು ಮನುಷ್ಯರಿಗೆ ಬೆಳೆದು ಸಂಚಿಸ್ತಾ ಇದ್ದರು. ಹೀಗೆ ಆ ವೃಕ್ಷದ ಲೋಕದಲ್ಲಿ ನಾನು ಪ್ರಖ್ಯಾತವಾಗಿದೆ. ಆ ಸ್ಥಳದಲ್ಲಿ ಸರಸ್ವತಿ ನದಿ ಬಹಳ ಪವಿತ್ರವಾದ ತೀರ್ಥವಿಸಿದೆ. ಬಲರಾಮ ಆ ತೀರ್ಥದ ಸ್ನಾನ ಮಾಡಿ ರಾಮನಿಗೆ ಒಳ್ಳೆಯ ಕಣ್ಣು ವಸ್ತ್ರಗಳನ್ನು ಕಣ್ಣನ್ನು ಪಾತ್ರೆಗಳನ್ನು ವಿವಿಧ ವಸ್ತುಗಳನ್ನು ಕೊಟ್ಟು ಸಂತೋಷಗೊಳಿಸಿ ನೀವು ಋಷಿಗಳಿಂದ ಕಾಣುತ್ತಿದ್ದ ನೈಸರ್ಗಿಕ ಎಂಬ 19ನೇ ತೀರ್ಥದಿಂದ ಅಲ್ಲಿ ಗಂಗಾದೇಶದಿಂದ ಧರಿಸಿದ ಋಷಿಗಳನ್ನು ಕೊಂಡು ಅಲ್ಲಿನ ತೀರ್ಥದಲ್ಲಿ ಸ್ನಾನ ಮಾಡಿ ಅಲ್ಲಿದ್ದ ರಾಮನಿಗೂ ಬೇಕಾದ ಸರ್ವಗುಣಗಳನ್ನು ಕೊಟ್ಟು ಸಂತೋಷಗೊಳಿಸಿದ. ಅಲ್ಲಿಂದ ಆಚೆ ಬಲರಾಮ ಸರಸ್ವತಿ ನದಿಗೆ ದಕ್ಷಿಣ ಸ್ವಲ್ಪ ದೂರ ಹೋದ್ಮೇಲೆ ನಾಗಧನ್ಮ ಎಂಬ ಮತ್ತೊಂದು ತೀರ್ಥಕ್ಕೆ ಬಂದ. ರಾಜೇಂದ್ರ, ಅಲ್ಲಿಯೂ ನಾಗರಾಜನಾದ ವಾಸುಕಿಯು ಅನೇಕ ನಾಗ ಸಮೂಹಗಳೊಳಗೆ ವಾಸ ಮಾಡ್ತಾ ಇದ್ದಾನೆ. 14,000 ಮಂದಿ ಋಷಿಗಳಲ್ಲಿ ಯಾವಾಗಲೂ ವಾಸ ಮಾಡ್ತಾ ಇತ್ತು. ಅಲ್ಲಿಯೇ ದೇವತೆಗಳು ಬಂದು ವಾಸಿಕೆಯನ್ನ ಎಲ್ಲ ಅನ್ನಗಳಿಗೂ ಅಧಿಪತಿಯನ್ನಾಗಿ ಮಾಡಿ ಪಟ್ಟಾಭಿಷೇಕವನ್ನು ಶಾಸ್ತ್ರೋಕ್ತವಾಗಿ ನಡೆಸಲು. ಹೇ ಜನಮೇಜಯ ರಾಜ, ಅಲ್ಲಿ ಯಾರಿಗೂ ಹಾವಿನ ಭಯ ಆಗಲಿಲ್ಲ. ಅಲ್ಲಿಯೂ ಬಲರಾಮನು ಶಾಸ್ತ್ರೀಯವಾಗಿ ಬ್ರಾಹ್ಮಣಿಗೆ ರತ್ನದಾನಗಳನ್ನು ಮಾಡಿ ಅಲ್ಲಿಂದ ಪೂರ್ವ ದಿಕ್ಕಿಗೆ ಅಭಿಮುಖವಾಗಿ ಹೊರಟ. ಅಲ್ಲಿರುವ ತೀರ್ಥಗಳ ಸಂಖ್ಯೆಗೆ ಮಿತಿಯಲ್ಲಿ ಅಲ್ಲಿ ಬಹಳ ಹೆಸರುಗಳು 100,000 ಸಂಖ್ಯೆಯ ತೀರ್ಥಗಳು. ಬಲರಾಮನ ತೀರ್ಥಗಳು ಒಂದೊಂದು ಮಹರ್ಷಿಗಳ ಹೇಳಿಕೆಯಂತೆ ವಿದ್ಯುಕ್ತವಾಗಿ ಸ್ನಾನಾದಿಗಳನ್ನು ಮಾಡಿ ಬ್ರಾಹ್ಮಣರಿಗೆ ದಕ್ಷಿಣೆಯನ್ನು ಕೊಟ್ಟು ಅಲ್ಲಿದ್ದ ಋಷಿಗಳಿಗೆ ನಮಸ್ಕರಿಸಿ ಮುಂದೆ ಹೊರಟು. ಆಮೇಲೆ ಸರಸ್ವತಿ ನದಿಯು ತಿರುಗಿ ಪೂರ್ವಾಭಿಮುಖವಾಗಿ ತಿರುಗುವ ಸ್ಥಳಕ್ಕೆ ಬಂದ. ಅದು ಅನೇಕ ಋಷಿಗಳಿಂದ ಸೇವಿತವಾಗಿ ಮಹಾಪುಣ್ಯ ತೀರ್ಥ ಎನಿಸಿದೆ. ನೈಮಿಷಾರಣ್ಯ ನಿವಾಸಿಗಳಾದ ಋಷಿಗಳಾಗಿ ಬಸ್ತಾ ಇದ್ರು. ಆ ಋಷಿಗಳ ದರ್ಶನಾರ್ಥವಾಗಿ ನದಿಯು ಇಲ್ಲಿ ಪೂರ್ವಾಭಿಮುಖವನ್ನು ಪ್ರವೇಶಿಸಿದರು. ಬಲರಾಮನ ಆ ಸ್ಥಳವನ್ನು ನೋಡಿ ಆಶ್ಚರ್ಯಗೊಂಡ. ಅಲ್ಲಿ ಜನ್ಮೇಜಯ, ಹೇ ಬ್ರಾಹ್ಮಣ, ಸರಸ್ವತಿ ನದಿಯಲ್ಲಿ ಏತಕ್ಕಾಗಿ ಪೂರ್ವಾಭಿಮುಖವಾಗಿ ತಿರುಗಿದರು? ಆ ಸ್ಥಳವನ್ನು ನೋಡಿದ ಬಲರಾಮನ ಆಶ್ಚರ್ಯಕ್ಕೆ ಕಾರಣ ಏನು? ಆ ವಿವರವನ್ನು ನೀವು ತಿಳಿಸಬೇಕು ಎಂದು. ಅದಕ್ಕೆ ಅಭಿಷೇಪಾಯನ, ಹೇ ರಾಜೇಂದ್ರ, ಹಿಂದೆ ತೃತೀಯುಗದಲ್ಲಿ ನೈಮಿಷಯ್ಯನೆಂಬ ತಪಸ್ಸುಗಳು ಒಂದು ದೊಡ್ಡ ಸಕ್ರಿಯಾಗವನ್ನು ಆರಂಭಿಸಿದೆ. 12 ವರ್ಷಗಳವರೆಗೆ ನಡೆಯುವ ದೀರ್ಘ ಸತ್ರ ಅಂತ. ಆ ಸತ್ರಯಾಗಕ್ಕಾಗಿ ನಾನಾ ಕಡೆಗಳಿಂದ ಅನೇಕ ಋಷಿಗಳು ಬಂದಿದ್ದರು. ನೈಮಿಷ ಕ್ಷೇತ್ರ ನಿವಾಸಿಗಳಾದ ಆ ಋಷಿಗಳೆಲ್ಲರೂ ಅಲ್ಲಿ ಶಾಸ್ತ್ರೋಕ್ತವಾಗಿ ಯಾಗಗಳನ್ನು ನಡೆಸಿದ ಮೇಲೆ ತೀರ್ಥಯಾತ್ರೆಯನ್ನು ಉದ್ದೇಶಿಸಿ ಅನೇಕರು ಗುಂಪಾಗಿ ಇಲ್ಲಿ ಬಂದು ಋಷಿಗಳ ಸಂಖ್ಯೆ ಬಹಳ ಅಧಿಕವಾದ್ದರಿಂದ ಆ ಸರಸ್ವತಿ ನದಿಯ ದಕ್ಷಿಣೋತ್ತರ ತೀರಗಳಲ್ಲಿದ್ದ ತೀರ್ಥಗಳೆಲ್ಲ ಜನಬಾವಳಿಯಿಂದ ದೊಡ್ಡ ನಗರಗಳಿವೆ. ಅಲ್ಲಿಂದ ಸಮಂತ ಪಂಚಕ್ಷೇತ್ರದವರೆಗೆ ಆ ನದಿ ತೀರವೆಲ್ಲ ಬ್ರಾಹ್ಮಣ ಸಮೂಹದಿಂದ ತುಂಬಿ ಹೋಯಿತು. ಅಲ್ಲಲ್ಲಿ ಹೋಮ ಮಾಡುವವರು, ಅಧ್ಯಾತ್ಮ ಚಿಂತನೆಯಲ್ಲಿ ಇರುವರು, ವೇದಾಧ್ಯಯನ ಮಾಡುವವರು ತಮ್ಮ ತಮ್ಮ ಕಾಲದಲ್ಲಿ ಗತಿಯಾಗಿದ್ರು. ಅವರ ವೇದಕೋಶ ದಿಕ್ಕುಗಳನ್ನೆಲ್ಲ ತುಂಬಿತು. ಅವರ ಅಗ್ನಿಹೋತ್ರದಿಂದ ಸರಸ್ವತಿ ನದಿ ತೀರಗಳ ಬೆಳಗ್ತಾ ಇತ್ತು. ಆ ಋಷಿಗಳಲ್ಲಿ ವಾಲಕಿಲ್ಯರು ಕೆಲವರು, ಅಶ್ಮಪುತ್ರರು ಕೆಲವರು, ದಂತೋಲುಕರು ಕೆಲವರು, ಹಾಗೆಯೇ ಸಂಪಕ್ಷಾಲರು ಕೆಲವರು, ಕೆಲವರು ವಾಯುವಕ್ಷಕರು, ಕೆಲವರು ಜಲಾಹಾರಿಗಳು, ಕೆಲವರು ಬರೀ ಗಿಡ್ಡ ಎಲೆಗಳನ್ನೇ ತಿಂದಿಸಲು ವರ್ಣ ಭಕ್ಷಕ ಅಂತ ಬರೀ ಮೇಲ್ಮೇಲೆ ಬಂದಿದ್ರು. ಹೀಗೆ ಅಲ್ಲಿ ನಾನಾ ನಿಯಮಗಳನ್ನು ನೀಡಿದ ವರ್ಷಗಳನ್ನು ಕುಡಿದು ದೇವತೆಗಳ ಗಂಗಾ ತೀರಕ್ಕೆ ಹಾಗೆ ಋಷಿಗಳ ಸಮಯದಿಂದ ಸರಸ್ವತಿ ನದಿಯ ತೀರಕ್ಕೆ ಅಪೂರ್ವ ಶೋಭೆ ಉಂಟಾಯಿತು. ಯಜ್ಞಶೀಲರಾದ ಮಹರ್ಷಿಗಳು ಇಲ್ಲಿ 3,000 ಸಂಖ್ಯೆಯಿಂದ ಸೇರಿದರು. ಮೇಲೆ ಮೇಲೆ ಋಷಿಗಳ ಸಂಖ್ಯೆ ಹೆಚ್ಚಿದ್ದರಿಂದ ಸರಸ್ವತಿ ನದಿಯ ತೀರದಲ್ಲಿ ಪ್ರವಾಸಕ್ಕೆ ಸ್ಥಳವು ಸಾಲದೆ ಹೋಯಿತು. ಅವರ ಮೇಲೆ ವ್ರತನಿಷ್ಠರಾದ ಮಹರ್ಷಿಗಳು ಕುರುಕ್ಷೇತ್ರದಲ್ಲಿ ತಮಗೆ ಸ್ಥಳವನ್ನು ನೋಡಿಕೊಂಡು ಅಲ್ಲಿ ಅವರು ತಮ್ಮ ಯಜ್ಞೋಪೇದಗಳನ್ನೇ ಸರಸ್ವತಿ ನದಿಯನ್ನಾಗಿ ಬಳಸಿಕೊಂಡು ಅಲ್ಲಿಯೇ ಅಗ್ನಿಹೋತ್ರಗಳನ್ನು ಆರಂಭಿಸಿದರು. ಇನ್ನೂ ವಿವಿಧ ಕರ್ಮಗಳನ್ನು ನಡೆಸ್ತಾ ಇದ್ದರು. ರಾಜೇಂದ್ರ, ಆದರೂ ಅವರಿಗೆ ಸರಸ್ವತಿ ನದಿಯ ತೀರ್ಥವನ್ನು ಸಾಕ್ಷಾತ್ತಾಗಿ ಸೇವಿಸಬೇಕು ಎಂಬ ಆಸೆ ಇರಲಿಲ್ಲ. ಅವರ ಆಶಾಭಾಗವನ್ನು ಸಹಿಸಲಾರದೆ ಸರಸ್ವತಿ ನದಿ ಆ ಋಷಿಗಳ ಮೇಲೆ ಕರುಣೆಯಿಂದ ತನ್ನ ಪ್ರಭಾವವನ್ನು ತಿರುಗಿಸಿಕೊಂಡು ಅಲ್ಲಲ್ಲಿ ತೀರ್ಥಘಟ್ಟಗಳನ್ನು ಮಾಡಿ ಅವರಿದ್ದ ಸ್ಥಳಕ್ಕೆ ಬಂತು. ಪುರಾಣದ ಉಲ್ಲೇಖಗಳಲ್ಲಿ ಅನೇಕ ಇದು ಬರುತ್ತೆ. ಗಂಗಾ ನದಿ ಕೂಡ ಜೈನ ಕವಿ
ಪ್ರತಿದಿನ ಹೋಗಿ ಅವನು ಗಂಗಾನದಿ ಸ್ನಾನ ಮಾಡ್ತಿದ್ದ. ವಯಸ್ಸಾಯಿತು, ಹೋಗಕ್ಕಾಗಲಿಲ್ಲ. ಮೈಕ್ ಹತ್ರಕ್ಕೆ ಇಟ್ಕೊಳ್ಳಿ, ಕೇಳಿಸ್ತಾ ಇಲ್ಲ. ಗಂಗಾ ನದಿ ಅಲ್ಲಿ ದಿನ ಸ್ನಾನ ಮಾಡ್ತಾ ಇದ್ದಿದ್ದು. ವಯಸ್ಸಾಗಿ ಹೋಗಕ್ಕಾಗಲ್ಲ ಅಂತಂದ್ರೆ ಗಂಗೆಯನ್ನು ಪ್ರಾರ್ಥನೆ ಮಾಡಿದ. ಗಂಗಾ ನದಿ ಅವನ ಮನೆ ಮುಂದೆನೆ ಹರಿತು ಈ ಉಲ್ಲೇಖಗಳು. ಆ ರೀತಿ ಸರಸ್ವತಿ ನದಿಯು ಕೂಡ ಇದೇನೇನೆ ನಮ್ಮ ಭಾರತದ ಹಿರಿಮೆ. ಒಂದೊಂದು ಕ್ಷೇತ್ರಗಳು, ಒಂದೊಂದು ತೀರ್ಥಘಟ್ಟಗಳು. ಈಗ ಕಾಶಿಯಲ್ಲಿ 82 80 ಘಾಟ್ ಅಂತ, ಒಂದೊಂದಕ್ಕೂ ಹಿನ್ನೆಲೆ ಇದೆ. ಋಷಿಗಳು ಮಹರ್ಷಿಗಳು ಇವರೆಲ್ಲ ಸ್ನಾನ ಮಾಡಿ ಮಾಡಿದ್ರು. ಈ ತೀರ್ಥ ಸ್ನಾನ, ಈ ಪುಣ್ಯಕ್ಷೇತ್ರಗಳು, ಈಗ ನಮ್ಮ 108 ದಿವ್ಯ ಕ್ಷೇತ್ರಗಳು, ಆಳ್ವಾರ್ ಪಾಳಲ್ಗಳು, ಹಾಗೆ ಶೈವ ಕ್ಷೇತ್ರಗಳು 108 ಇದೆ. ಇವೆಲ್ಲ ನಮ್ಮ ಹಿಂದಿನ ಜನ್ಮದ ಪಾಪಗಳನ್ನೆಲ್ಲ ಪರಿಹಾರ ಮಾಡೋಕ್ಕೆ, ಭಗವಂತನ ಪಡೆಯುವುದಕ್ಕೆ ಪೂರಕವಾಗಿ ಇರುವಂತಹ ಸ್ಥಳಗಳು. ಇದು ಸಂದರ್ಶನ ತುಂಬಾ ಉಪಯುಕ್ತವಾದದ್ದು, ಎಲ್ಲರೂ ನಡೆಸಲೇಬೇಕು ಅನ್ನೋದು ಸಾಮಾನ್ಯವಾಗಿ ಪುರಾಣಗಳ ಉಲ್ಲೇಖದಲ್ಲಿ. ಈಗ ಇದನ್ನು ಬಿಟ್ಬಿಟ್ಟು ಹಿಂದಿನ ಸಲ ಹೇಳಿದ್ದೇನೆ, ಥಾಮಸ್ ಕುಕ್ ಅದರನ್ನು ಬುಕ್ ಮಾಡಿ ಯುರೋಪ್ ಟ್ರಿಪ್, ಸೌದಿ ಅರೇಬಿಯಾ, ಈ ಕಡೆ ಅರಬ್ ಕಂಟ್ರಿ, ಆಮೇಲೆ ಆಸ್ಟ್ರೇಲಿಯಾ, ಆಮೇಲೆ ಇದು ಪ್ರಪಂಚ ಎಲ್ಲ ಸುತ್ತ ಬಂದ್ವಿ. ಏನ್ ಪ್ರಪಂಚ ಸುತ್ತಿ ಬಂದು ಲಕ್ಷಗಳನ್ನು ಖರ್ಚು ಮಾಡಿದ್ದು ಒಂದೊಂದು ಟ್ರಿಪ್. ಪುಣ್ಯ ಇಲ್ಲ, ಪುರುಷಾರ್ಥ ಇಲ್ಲ. ಆಫ್ರಿಕಾ ಹೋಗಿ ಕಾಡಿನಲ್ಲಿ ಅವು ಅನಿಮಲ್ ಸಫಾರಿ ಜೀಪ್ನಲ್ಲಿ ಕರ್ಕೊಂಡು ಹೋಗ್ತಾರೆ. ಒಂದು ಹುಲಿನೋ ಸಿಂಹನೋ ಇನ್ನೊಂದು ಪ್ರಾಣಿ ಕಚ್ಚಿ ಕಿಂದು ಎಲ್ಲ ಮಾಡಿದ್ದನ್ನೆಲ್ಲ ತೋರಿಸೋದು. ಹಾಲು ನೋಡ್ಬಿಟ್ಟು ಬಂದ್ವಿ, ಏನು ಜೀವನ ಸಾರ್ಥಕವಾಯ್ತು ಅಂತ. ಇದು ಈಗಿನ ಟ್ರೆಂಡ್. ಹಣ ಇದೆ, ಸೊ ಏನು ಅಂತಂದ್ರೆ ಎಲ್ಲ ದೇಶ ಸುತ್ತೋದು ಒಂದು. ಇದ್ರ ಬದಲು ಭಾರತದಲ್ಲೇನೆ ಆ ಸೇತು ಹಿಮಾಚಲ ಪರ್ಯಂತ, ಈ ಕಡೆ ಪುರಿಯಿಂದ ಆ ಕಡೆ ಪ್ರವಾಸ ಕ್ಷೇತ್ರ ತನಕ ಬೇಕಾದಷ್ಟು ಇದು ಒಂದೊಂದು ದಿವ್ಯ ನದಿಗಳು. ಹಿಮಮೇ ವರ್ಣ, ಗಂಗೆ, ಯಮುನೆ, ಸರಸ್ವತಿ, ಶುತುದ್ರಿ, ಸ್ತೋಮಗಂ, ಸಚದ, ಪುರುಷ್ಣೀಯ, ಅಸಿಕ್ನಿಯ, ಮರುಧ್ವದೆ, ವಿತರ್ತಯ, ಜೀಗಿಯೇ, ಶೋಕ್ಯ, ಸುಶೋಭಯ. ಅಗಮರ್ಷಣ ಸೂಕ್ತದಲ್ಲಿ ಎಲ್ಲ ಹೆಸರುಗಳು ಬರುತ್ತೆ. ಭಾರತದಲ್ಲಿರುವ ನದಿಗಳ ಹೆಸರೆಲ್ಲ ಬಂದಿಟ್ಟಿದ್ದಾರೆ. 106 ಹೆಸರುಗಳು, 106 ನದಿಗಳು, ಒಂದೊಂದು ಪುಣ್ಯಕ್ಷೇತ್ರಗಳು ಭಗವಂತನನ್ನ ಪಡೆಯೋದಕ್ಕೆ ಕಾರಣವಾಗುವಂಥದ್ದು. ಇಲ್ಲಿ ಬಲರಾಮ ಸರಸ್ವತಿ ನದಿಯ ತೀರ, ಒಂದೊಂದು ಘಟ್ಟಗಳು, ಅದೆಲ್ಲ ಹಿನ್ನೆಲೆ ಏನೇನು ಇದನ್ನೆಲ್ಲ ಹೇಳ್ತಾ ಬಂದ. ಹೀಗೆ ಋಷಿಗಳ ಮೇಲೆ ಕರುಣೆಯಿಂದ ತನ್ನ ಪ್ರವಾಹವನ್ನು ತೆಗೆಸಿಕೊಂಡು ಅಲ್ಲಿಂದ ತೀರ್ಥಘಟ್ಟಗಳನ್ನು ಮಾಡಿ ಅವರಿಂದ ಸ್ಥಳದ ಬಂತು. ಈಗ ಪುಣ್ಯ ನದಿ ಮಹರ್ಷಿಗಳ ಉದ್ದೇಶಪೂರ್ತಿಗಾಗಿ ಆ ಕಡೆ ಪ್ರವೇಶಿಸಿ ಆಮೇಲೆ ತಿರುಗಿ ಪಶ್ಚಿಮಾಭಿಮುಖವಾಗಿ ಪ್ರವೇಶಿಸಿತು. ಹೀಗೆ ಆ ನದಿ ಆ ಮಹರ್ಷಿಗಳಿಗಾಗಿ ತಿರುಗಿ ಪ್ರವೇಶಿಸಿದ್ದರಿಂದ ಆಶ್ಚರ್ಯಕರವಾದ ತನ್ನ ಪ್ರವಾಹ ರೀತಿಯನ್ನು ತೋರಿಸಿ ಆಶ್ಚರ್ಯವನ್ನು ಮಾಡಿತು. ಹೀಗೆ ಸರಸ್ವತಿ ನದಿಯಿಂದ ಏರ್ಪಟ್ಟ ಆ ತೀರ್ಥ ವಿಷಯಕ್ಕೆ ನೈಮಿಷೀಯ ಎಂಬ ಹೆಸರು ಏರ್ಪಟ್ಟದು. ಸಾಮಾನ್ಯವಾಗಿ ನಾವು ಕೇಳಿದ್ದು ಸರಸ್ವತಿ ಅಂದ್ರೆ ಅವಳು ಗುಪ್ತಗಾಮಿನಿ, ಬೇರೆ ಕಡೆಯಲ್ಲಿ ಕಾಣಿಸ್ಲಿಲ್ಲ. ಪಾಂಡವರು ಇವರೆಲ್ಲ ಅಲ್ಲಿ ಹೋದ್ರು. ಮಾನ ನಮ್ದು ಕಡೆ ಹಳ್ಳಿ, ಅಲ್ಲಿಂದ ಆಚೆಗೆ ಅಂತ ಹೋಗ್ಬೇಕಾದ್ರೆ ಇಲ್ಲಿ ಭೀಮ ಒಂದು ಕಲ್ಲನ್ನು ಎತ್ತಿದ್ದ, ಅಲ್ಲಿ ಇದ್ ಮಾಡ್ತು. ಅಲ್ಲಿ ಸರಸ್ವತಿ ಜೋರಾಗಿ ಕಾಣಿಸುತ್ತೆ, ಆಮೇಲೆ ಅವಳು ಗುಪ್ತಗಾಮಿನಿ ಆಗ್ತದೆ ಬಂದಿದ್ದು. ಇಲ್ಲಿ ಇವನು ಬೇರೆ ಕಡೆಯಿಂದ ನೋಡ್ತಾ ಇದ್ದೇನೆ, ಸರಸ್ವತಿ ನದಿ ಎಲ್ಲೆಲ್ಲಿಂದ ಹೀಗೆ ಬಂದಿದ್ದು ಅಂತ. ಬಲರಾಮ ಅದನ್ನು ನೋಡಿ ಆಶ್ಚರ್ಯಪಟ್ಟ ಕಾರಣವೇ ಇದು. ಹೇ ಜನ್ಮೇಜಯ ರಾಜ, ನೀನು ಕೂಡ ಆ ಕುರುಕ್ಷೇತ್ರದಲ್ಲಿ ಪ್ರಬಲವಾದ ಕ್ರಿಯೆಗಳನ್ನು ನಡೆಸಿ ಅಲ್ಲಿರುವ ಅನೇಕ ತೀರ್ಥ ವಿಶೇಷಗಳನ್ನು ತಿರುಗಿ ಬರುವ ಸರಸ್ವತಿ ನದಿಯನ್ನು ನೋಡಿ ಬಲರಾಮ ಆಶ್ಚರ್ಯಗೊಂಡ. ಧರ್ಮಕ್ಷೇತ್ರೇ ಕುರುಕ್ಷೇತ್ರ ಸಮವೇತ ಯುತ್ಸವ, ಮೊದಲನೇ ಶ್ಲೋಕ ಭಗವದ್ಗೀತೆಯಲ್ಲಿ. ಕುರುಕ್ಷೇತ್ರ ಧರ್ಮದ ಕ್ಷೇತ್ರ. ಬರೀ ಸುಮ್ಮನೆ ಹೊಡೆದಾಡಿದ್ರು ರಕ್ತಪಾತ ಆಯಿತು ಅದಷ್ಟಕ್ಕೆ ಅಲ್ಲ, ಅದರ ಹಿನ್ನೆಲೆ ಇನ್ನೂ ಬಹಳಷ್ಟು. ಆ ತೀರ್ಥಗಳಲ್ಲಿಯೂ ಸ್ನಾನ ದಾನಾದಿ ಕಾರ್ಯಗಳನ್ನು ನಡೆಸಿ ಅಲ್ಲಿನ ಬ್ರಾಹ್ಮಣರಿಗೆ ಭಕ್ಷ್ಯ ಭೋಜ್ಯಗಳನ್ನು ಆಭರಣಗಳನ್ನು ಕೊಟ್ಟು ಅವರಿಂದ ತಾನು ಸತ್ಕೃತನಾದ. ಅಲ್ಲಿಂದ ಬಲರಾಮ
ಅನೇಕ ಬ್ರಾಹ್ಮಣರಿಂದ ಸಪ್ತ ಸಾರಸ್ವತ ಎಂಬ ತೀರ್ಥಕ್ಕೆ ಬಂದು ಸೇರಿತು. ಅದು ಎಲಚಿ, ಇಂಗುಲಿಕ, ಶ್ಯಾಮಾಕ, ಆಲ, ಅರಳಿ, ವಿಭೀತಕ, ಕಂಕೋಲ, ಪಲಾಶ, ಕರೀರ, ಕೈಲು, ಕರೂಷಕ, ಬಿಲ್ವ, ಆಮಾತ್ರಿಕ, ಅತಿಮುಕ್ತ, ಪಾರಿಜಾತ ಮೊದಲಾದ ಅನೇಕ ವೃಕ್ಷಗಳಿಂದ ಶೋಭಿತವಾಗಿದೆ. ಸರಸ್ವತಿ ನದಿಯ ತೀರದಲ್ಲಿ ಉದ್ದಕ್ಕೂ ಬೆಳೆದಿರುವ ಸಮೃದ್ಧವಾದ ಬಾಳೆಯ ತೋಟವು ಕಣ್ಣಿಗೆ ಮೆರೆಸಿರುವ ಅತ್ಯಂತ ರಮ್ಯವಾಗಿತ್ತು. ಗಾಳಿ, ನೀರು, ಹಣ್ಣು, ಎಲೆ ಮುಂತಾದವನ್ನೇ ಭಕ್ಷ್ಯಸ್ತಕ್ಕವರು, ದಂತೋಲು ಕಲಿಗಳು, ಅಶ್ಮಕುಟ್ಟರು ಈ ಮೊದಲಾದ ನಾನಾ ವ್ರತಗಳನ್ನು ಹಿಡಿದ ಮಹರ್ಷಿಗಳು ಅಲ್ಲಿ ವಾಸಿಸ್ತಾ ಇದ್ದರು. ವೇದಘೋಷಗಳು ಯಾವಾಗಲೂ ಕೇಳಿಸ್ತಾ ಇತ್ತು. ಅನೇಕ ಜಾತಿಯ ಮೃಗಗಳು ತುಂಬಿದೆ. ಹಿಂಸಾ ಸ್ವಭಾವ ಇಲ್ಲದೆ ಕೇವಲ ಧರ್ಮ ನಿರತವಾದಂತಹ ಜನರೇ ತುಂಬಿದ್ದರು. ಹೀಗೆ ಸರಸ್ವತಿ ನದಿಯ ತೀರಘಟ್ಟಗಳಲ್ಲಿ ಅತ್ಯಂತ ಪುಣ್ಯತಮ ಎನಿಸಿದ ತೀರ್ಥಕ್ಕೆ ಬಲರಾಮನು ಬಂದು ಸೇರಿದ. ಮಂಕಣ ಎಂಬ ಮಹರ್ಷಿಯು ಅಲ್ಲಿ ದೊಡ್ಡ ತಪಸ್ಸನ್ನು ಮಾಡಿ ಸಿದ್ಧಿ ಹೊಂದಿದ. ಈ ಮಂಕಣ ಋಷಿ ಲಕ್ಷ್ಮಿ ಮಂತ್ರಕ್ಕೆ ಒಂದು ಅಧಿದೇವತೆ. ಲಕ್ಷ್ಮೀ ಪಂಚಾಕ್ಷರ ಮಹಾಮಂತ್ರಸ್ಯ ಮಂಕಣ ಋಷಿ ಅಂತ ಬರುತ್ತೆ. ಋಷಿ ಛಂದಸ್ಸು ದೇವತೆ ಹೇಳ್ಬೇಕು. ಆ ಮಂಕಣ ಋಷಿಯಲ್ಲಿದ್ದರು, ತಪಸ್ಸನ್ನು ಮಾಡಿ ಸಿದ್ಧಿಯನ್ನು ಪಡೆದರು. ಇಲ್ಲಿಗೆ 38ನೇ ಅಧ್ಯಾಯ. ಅಷ್ಟಮೈಲಿ ಸಮತಾ ಶ್ರೀ ಕೃಷ್ಣಾಯ ಪರಬ್ರಹ್ಮಣೇ ನಮಃ. 39ನೇ ಅಧ್ಯಾಯ. ಸರಸ್ವತಿ ನದಿಯು ಸಪ್ತ ಶಾಖೆಗಳಾಗಿ ವಿಭಾಗಿಸಲ್ಪಡುವುದಕ್ಕೆ ಕಾರಣ ಆ 7 ಶಾಖೆಗಳು ಒಂದು ಕಡೆಯಲ್ಲಿ ಸೇರಿದ್ದರಿಂದ ಆ ತೀರ್ಥಕ್ಕೆ ಸಪ್ತ ಸಾರಸ್ವತ ಎಂಬ ಹೆಸರದ್ದು. ಮಂಕಣಮುನಿ ಕಥೆ, ಮಂಕಣಮುನಿದು ಕಥೆಯನ್ನು ಬರುತ್ತೆ. ಅಷ್ಟಮೈಜಿ ಸಮೇತ ಶ್ರೀ ಕೃಷ್ಣಾಯ ಪರಬ್ರಹ್ಮಣೇ ನಮಃ. ಆಗ ಜನಮೇಜ ರಾಜ ವೈಶಂಪಾಯನನ್ನು ಕುರಿತು ಹೇಳಿದ, ಹೇ ಮುನೀಂದ್ರ, ಸಪ್ತ ಸಾರಸ್ವತ ಎಂಬ ಹೆಸರು ಹೇಗೆ ಬಂತು? ಮಂಕಣಕನೆಂಬ ಮಹರ್ಷಿ ಯಾರು? ಅವನಿಗೆ ಯಾವ ವ್ರತವನ್ನು ಹಿಡಿದು ಎಂಥ ಸಿದ್ಧಿಯನ್ನು ಹೊಂದಿದ? ಅವನಿಗೆ ಯಾವ ವಂಶದಲ್ಲಿ ಹುಟ್ಟಿದವನು? ಅವನು ಅಧ್ಯಯನ ಮಾಡಿದ ವಿದ್ಯೆ ಯಾವುದು? ಇದನ್ನೆಲ್ಲ ವಿವರಿಸಿ ನನಗೆ ತಿಳಿಸ್ಬೇಕು ಎಂದು. ಅದಕ್ಕೆ ವೈಶಂಪಾಯನ, ಈ ರಾಜೇಂದ್ರ, ಯಾವ 7 ನದಿಗಳಿಂದ ಈ ಪ್ರಪಂಚ ಎಲ್ಲ ವ್ಯಾಪ್ತವಾಯಿತು ಆ 7 ನದಿಗಳು ಸರಸ್ವತಿ ನದಿಗೆ ಸಂಬಂಧಪಟ್ಟದ್ದೇ. ಆ ಸರಸ್ವತಿ ನದಿ ಮುಂದೆ ಅಲ್ಲಲ್ಲಿ ಮಹಾತ್ಮೆಯಿಂದ ಬೇರೆ ಬೇರೆ ಹೆಸರಿನಿಂದ ಕರೆಯಲ್ಪಡುತ್ತೆ. ಆ 7 ಶಾಖೆಗಳಿಗೆ ಕ್ರಮವಾಗಿ ಸುಭದ್ರೆ, ಕಾಂಚನಾಕ್ಷಿ, ವಿಶಾಲೆ, ಮನೋರಮೆ, ಓಘವತಿ, ಸುರೇಣು, ವಿಮಲೋದಕೆ ಎಂದ ಹೆಸರು. ರಾಜೇಂದ್ರ, ಹಿಂದೆ ಬ್ರಹ್ಮದೇವನ ಮಹಾಯಾಗವನ್ನು ನಡೀತಾ ಇದ್ದಾರೆ. ವಿಶಾಲವಾದ ಯಾಗಶಾಲೆಯಲ್ಲಿ ಅನೇಕ ಬ್ರಾಹ್ಮಣರು ನೆರೆದಿದ್ದು. ಪುಣ್ಯ ಘೋಷಗಳು, ವೇದ ಘೋಷಗಳು ಪ್ರಬಲವಾಗಿತ್ತು. ದೇವತೆಗಳು ಆಯಾ ಕಾರ್ಯಗಳನ್ನು ನಡೆಸ್ತಾ ಇದ್ರು. ಪ್ರಪಿತಾಮಹನಾದ ಬ್ರಹ್ಮದೇವನೇ ಯಜ್ಞ ದೀಕ್ಷೆ ವಹಿಸಿದ್ದ. ಅಪೇಕ್ಷಿತವಾದ ಸಮಸ್ತ ಸಾಮಗ್ರಿಗಳನ್ನು ತುಂಬಿದ ಆ ಯಾಗದಲ್ಲಿ ಧರ್ಮಾರ್ಥ ಕುಶಲರಾದ ಬ್ರಾಹ್ಮಣರಿಂದ ಯಾವ ಯಾವ ಕೋರಿಕೆ ಮನಸ್ಸಿನಲ್ಲಿ ನೆನೆಸಲ್ಪಟ್ರೆ ಆಗಾಗಲೇ ಆಯಾ ಕೋರಿಕೆಗಳು ತಾವಾಗಿ ಬ್ರಾಹ್ಮಣನಿಗೆ ಕೈ ಸೇರ್ತಾ ಇದ್ವು. ಆ ಮಹಾಯಾಗ ಕಾಲದಲ್ಲಿ ಗಂಧರ್ವರ ಗಾನ ಒಂದು ಕಡೆ, ಅಪ್ಸರಸ್ಸುಗಳ ನರ್ತನ ಒಂದು ಕಡೆ, ಎಲ್ಲೆಲ್ಲಿಯೂ ಚತುರ್ವಿಧ ವಾದ್ಯ ಘೋಷಗಳು ಕೇಳಿಸ್ತಾ ಇದ್ವು. ಆ ಯಾಗದಲ್ಲಿ ತೃಪ್ತಿ ಹೊಂದದವರೆಲ್ಲ ಎಲ್ಲರೂ ತೃಪ್ತಿ ಪಟ್ಟವರು. ದೇವತೆಗಳೆಲ್ಲರೂ ಸಂತುಷ್ಟರಾದರು. ಯಾಗ ಸಮೃದ್ಧಿ ಆಶ್ಚರ್ಯಕರವಾಗಿತ್ತು. ಆ ಯಾಗದಿಂದ ಮನುಷ್ಯ ಜಾತಿಗೆ ಸಂತೋಷ ಉಂಟಾಗುವುದೇನು ಆಶ್ಚರ್ಯ. ಪುಷ್ಕರ ಕ್ಷೇತ್ರದಲ್ಲಿ ಬ್ರಹ್ಮನು ದೀಕ್ಷೆ ವಹಿಸಿ ಯಾಗವನ್ನು ನಡೀತಾ ಇದ್ದಾಗ ಅಲ್ಲಿದ್ದ ಋಷಿಗಳು ಸುತ್ತಲೂ, ಆಹಾ, ಇದೇನು ಈ ಯಾಗ ಇಷ್ಟು ಪ್ರಬಲವಾಗಿ ನಡೆದ್ರು, ಇದರಿಂದ ಫಲವೇನು ಕಾಣುವುದಿಲ್ಲ. ನದಿಗಳಲ್ಲಿ ಶ್ರೇಷ್ಠವಾದ ಸರಸ್ವತಿ ನದಿ ಇಲ್ಲಿ ಕಾಣಿಸುವುದಿಲ್ಲ ಅಂದ್ರು. ಇದನ್ನು ಕೇಳಿದೊಡನೆ ಪೂಜ್ಯನಾದ ಬ್ರಹ್ಮದೇವ ಸರಸ್ವತಿಯನ್ನು ಸ್ಮರಿಸಿಕೊಂಡ. ಒಡನೆ ಸರಸ್ವತಿ ಎಲ್ಲರ ಕಣ್ಣಿಗೂ ಕಾಣುವಂತೆ ಆ ಪುಷ್ಕರ ಕ್ಷೇತ್ರದಲ್ಲಿ ಪ್ರವೇಶಿಸಲು. ಅದೇ ಸುಭದ್ರೆ ಎಂದು ಕರೆಯಲ್ಪಡುವುದು. ಬ್ರಹ್ಮದೇವನಿಂದ ಪೂಜಿತವಾದ ಶಾಖೆಯನ್ನು ಕಂಡು ಋಷಿಗಳೆಲ್ಲರೂ ಸಂತುಷ್ಟರಾಗಿ ಆ ಯಾಗವು ಆಗಲೇ ಪ್ರಶಸ್ತವಾಯಿತು ಎಂದು ಕೊಂಡಾಡಿದರು. ರಾಜೇಂದ್ರ, ಹೀಗೆ ಸರಸ್ವತಿ ನದಿಯು ಬ್ರಹ್ಮದೇವನ ಕೋರಿಕೆಯಿಂದ ಮಹರ್ಷಿಗಳ ಸಂತೋಷಕ್ಕಾಗಿ ಪುಷ್ಕರ ಕ್ಷೇತ್ರದಲ್ಲಿ ಪ್ರವೇಶಿಸಿತು. ಹೇ ರಾಜೇಂದ್ರ, ನೈಮಿಷ ಕ್ಷೇತ್ರದಲ್ಲಿ ನಮ್ಮ ಋಷಿಗಳೆಲ್ಲರೂ ನಡೆದಿದ್ದು. ಅಲ್ಲಿ ವೇದದ ವಿಷಯವಾಗಿ ವಿಚಿತ್ರವಾದ ಕಥೆಗಳು ನಡೀತಾ ಇದ್ವು. ಅನೇಕ ವೇದಗಳನ್ನು ಬಲ್ಲ ಮಹರ್ಷಿಗಳು ತಮ್ಮಲ್ಲಿಗೆ ಸರಸ್ವತಿ ನದಿ ಬರಬೇಕೆಂದು ಕೋರಿಕೆಯಿಂದ ಅದನ್ನು ಮನಸ್ಸಿನಲ್ಲಿ ಸ್ಮರಿಸಿದರು. ಸತ್ರಿಯಾಗದಲ್ಲಿದ್ದ ಮಹರ್ಷಿಗಳ ಸಹಾಯಕ್ಕಾಗಿ ಸರಸ್ವತಿ ನದಿಯು ಅಲ್ಲಿ ಪ್ರವೇಶಿಸಿ ಆ ನೈಮಿಷ ಕ್ಷೇತ್ರದಲ್ಲಿ ಕಾಂಚನಾಕ್ಷಿ ಎಂಬ ಹೆಸರಿನಿಂದ ಪ್ರಖ್ಯಾತಗೊಂಡಿದೆ. ಮತ್ತೊಮ್ಮೆ ಗಯಾ ಕ್ಷೇತ್ರದಲ್ಲಿ ಗಯನು ಯಜ್ಞ ಮಾಡ್ತಾ ಇದ್ದಾಗ ಕಠಿಣ ವ್ರತವುಳ್ಳ ಅನೇಕ ಋಷಿಗಳು ಸೇರಿದ್ರು. ಆಗ ಅಲ್ಲಿಗೆ ಆ ಸರಸ್ವತಿ ನದಿಯನ್ನು ಕರೆಯಲು
ಆ ಗಯಾ ಕ್ಷೇತ್ರದಲ್ಲಿ ವಿಶಾಲ ಎಂಬ ಹೆಸರಿನಿಂದ ಸರಸ್ವತಿ ನದಿಗೆ ಪ್ರವಹಿಸ್ತಾ ಇದೆ. ಗಯಾಸುರ ಅಂತ ಒಬ್ಬ ರಾಕ್ಷಸ, ಅವನು ಆ ಪ್ರದೇಶವನ್ನೆಲ್ಲ ಆಕ್ರಮಿಸಿದ್ದ. ಅವನನ್ನು ಯಾವ ಅಸ್ತ್ರಶಸ್ತ್ರದಿಂದ ಕೊಲ್ಲೋಕಾಗ್ತಿರಲಿಲ್ಲ. ಕಡೆಗೆ ಎಲ್ಲರೂ ಸೇರಿ ಬ್ರಹ್ಮನ ಮುಂದೆ ಇಟ್ಕೊಂಡು ಭಗವಂತನನ್ನು ಪ್ರಾರ್ಥಿಸಿದ್ರು. ಭಗವಂತ ತನ್ನ ಒಂದು ಕಾಲನ್ನು ತೆಗೆದು ನಮ್ಮ ಎದೆ ಮೇಲೆ ಇಟ್ಟ, ಕೈನ ಎದೆ ಮೇಲೆ. ನೆಲದಲ್ಲಿ ಅವನು ಮಲಗಿದ್ದ. ಇವನ್ ಕಾಲ ಎತ್ತಿದ್ರೆ ನಾನು ಮತ್ತೆ ಹೇಳ್ತೀನಿ ಅಂತ ಅನ್ನೋದು ಗಯಾಸುರ. ಹಾಗಾಗಿ ವಿಷ್ಣುವಿನ ಒಂದು ಪಾದ ಅಲ್ಲಿರುವುದು. ಗಯ ಹಿರಿಮೆಯಿಂದ ಹೇಳುವಂಥದ್ದಲ್ಲ, ಅದು ಗಯೆ. ಸಾಧ್ಯ ಮಾಡಬೇಕಾದ್ರೆ ಇದಂ ಕ್ಷೇತ್ರಂ ಗಯಾ ಕ್ಷೇತ್ರಂ ಗಯಾ 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 ಅಂತೇಳಿ ಅಕ್ಷಯ ವಟು ಅಕ್ಷಯ ವಟು ಅಕ್ಷಯ ವಟಃ ಅಂತ ಶ್ರಾದ್ದಗಳನ್ನ ಮಾಡಬೇಕಾದ್ರು. ಆ ಗಯ ಹಿರಿಮೆ ಎಷ್ಟೊಂದು. ಆ ಗಯಾ ಕ್ಷೇತ್ರದಲ್ಲಿ ವಿಶಾಲ ಎಂಬ ಹೆಸರಿನಿಂದ ಸರಸ್ವತಿ ನದಿಯ ಪ್ರವಹಿಸ್ತಾ ಇದೆ. ಹೇ ಜನ್ಮೇಂಜಯ ರಾಜೇಂದ್ರ, ಕೇಳು. ಮತ್ತೊಮ್ಮೆ ಔದ್ದಾಲಕಿ ಎಂಬ ಮಹರ್ಷಿಯು ಒಂದು ದೊಡ್ಡ ಯಾಗವನ್ನು ಮಾಡ್ತಾ ಇದ್ದಾಗ ಅವನ ಕೋರಿಕೆಯಂತೆ ಸರಸ್ವತಿ ನದಿಯು ಹಿಮಾಲಯ ಪರ್ವತದ ತಪ್ಪಲಿನಿಂದ ಮಹಾವೇಗದಿಂದ ಹೊರಟು ಯಾಗಶಾಲೆಯಲ್ಲಿ ಕಳಿಸಿತು. ಅಲ್ಲಿ ಉತ್ತರ ಕೋಸಲ ಎಂಬ ಪವಿತ್ರವಾದ ಸ್ಥಳದಲ್ಲಿ ಆ ಯಾಗ ನಡೀತಾ ಇದ್ದಿದ್ದು. ಅನೇಕ ಋಷಿ ಸಮೂಹ ಅಲ್ಲಿ ಕೂಡಿತ್ತು. ನಾರುಮುಡಿ ಕೃಷ್ಣಾಜನಗಳನ್ನು ಧರಿಸಿದ ಎಲ್ಲ ಮಹರ್ಷಿಗಳ ಕೋರಿಕೆಯಲ್ಲಿ ಅಲ್ಲಿ ಪ್ರವೇಶಿದ್ದರಿಂದ ಸರಸ್ವತಿ ನದಿಗೆ ಮನೋರಮ ಎಂಬ ಹೆಸರು ಉಂಟಾಯಿತು. ಹೇ ರಾಜೇಂದ್ರ, ಅಲ್ಲಿದ್ದ ಋಷಿಗಳ ಮನಸ್ಸಿನಿಂದ ಆಧರಿಸಿದ್ದರಿಂದಲೇ ಅದಕ್ಕೆ ಮನೋರಮಿ ಎಂಬ ಹೆಸರು ಉಂಟಾಯಿತು. ಮತ್ತೊಮ್ಮೆ ಪವಿತ್ರವಾದ ಋಷಭ ದ್ವೀಪದಲ್ಲಿ ಅನೇಕ ರಾಜ ಋಷಿಗಳು ಸೇರಿದಾಗ ಅಲ್ಲಿ ಸುರೇಣು ಎಂಬ ಹೆಸರಿನಿಂದ ಅದೇ ಸರಸ್ವತಿ ನದಿ ಪ್ರವಹಿಸಿತು. ಮತ್ತೊಮ್ಮೆ ಮಹಾತ್ಮಾದ ಕುರುರಾಜನು ಯಾಗ ಮಾಡ್ತಾ ಇದ್ದ ಕಾಲದಲ್ಲಿ ವಸಿಷ್ಠರಿಂದ ಆಹ್ವಾನ ಮಾಡಲ್ಪಟ್ಟು ಆ ಸರಸ್ವತಿಯಲ್ಲಿ ಓಘವತಿ ಎಂಬ ಹೆಸರಿನಿಂದ ಪ್ರವೇಶಿಸಿತು. ಮತ್ತೊಮ್ಮೆ ಗಂಗಾದ್ವಾರದಲ್ಲಿ ದಕ್ಷಿಣ ಯಾಗ ಮಾಡ್ತಾ ಇದ್ದಾಗ ಅಲ್ಲಿ ಅವನಿಂದ ಆಹ್ವಾನ ಮಾಡಲ್ಪಟ್ಟ ಸರಸ್ವತಿ ಸುವೇಣಿ ಎಂಬ ಹೆಸರಿನಿಂದ ಪ್ರಸಿದ್ಧಗೊಂಡಿದೆ. ದಕ್ಷ ಯಜ್ಞ ಮಾಡಿದ್ದು ಗಂಗಾದ್ವಾರ, ಅದನ್ನೇ ಹರಿದ್ವಾರ ಅಂತ ಹೇಳಿ. ಬ್ರಹ್ಮದೇವನು ಮತ್ತೊಮ್ಮೆ ಹಿಮಾಲಯ ಪರ್ವತದಲ್ಲಿ ಯಾಗ ಮಾಡುವಾಗ ಸರಸ್ವತಿಯನ್ನು ಧ್ಯಾನಿಸಲು ವಿಮನೋದ ಎಂಬ ಹೆಸರಿನಿಂದ ಪ್ರವೇಶಿಸಿತು. ಹೀಗೆ ಬೇರೆ ಬೇರೆ ಮಹಾತ್ಮರಿಂದ ಕರೆಯಲ್ಪಟ್ಟು ಸರಸ್ವತಿ ನದಿಯ ಪ್ರವಾಹಗಳು ತಿರುಗಿ ಬಂದಾಗಿ ಸೇರಿದ ಪ್ರದೇಶವೇ ಸಪ್ತ ಸಾರಸ್ವತ ಎಂಬ ಹೆಸರಿನಿಂದ ಪ್ರಸಿದ್ಧಿಗೊಂಡು ಪುಣ್ಯತೀರ್ಥ ಎನಿಸಿದೆ. ಈ ರಾಜೇಂದ್ರ, ಇನ್ನೂ ಕೌಮಾರ ಬ್ರಹ್ಮಚಾರಿಯಾಗಿ ನದಿಯಲ್ಲಿಯೇ ಮುಳುಗಿರುವ ಮಂಕಣ ಮಹರ್ಷಿಯು ಘನವಾದ ಪುಣ್ಯ ಚರಿತೆಯನ್ನು ಹೇಳ್ತೇನೆ ಕೇಳು. ಈ ಮಂಕಣ ಮಹರ್ಷಿ ಒಮ್ಮೆ ಸ್ನಾನಕ್ಕಾಗಿ ಸರಸ್ವತಿ ನದಿ ಹೋದಾಗ ಅಲ್ಲಿ ಅತ್ಯಂತ ಸುಂದರಿಯು ಅಂದವಾದ ಕಡೆಗಣ್ಣುಳ್ಳವಳು ಆದಂತಹ ಉತ್ತಮ ಸ್ತ್ರೀ ಒಬ್ಬಳು ಮೈಯಲ್ಲಿ ಬಟ್ಟೆ ಇಲ್ಲದೆ ಸ್ನಾನ ಮಾಡ್ತಾ ಇದ್ಳು. ಅದನ್ನು ಕಂಡೊಡನೆ ಮಂಕಣನಿಗೆ ಅಗ್ನಿಯಲ್ಲಿಯೇ ವೀರ್ಯಸ್ಖಲನವಾಯಿತು. ಆಗ ಮಹಾ ತಪಸ್ವಿಯಾದ ಮಂಕಣನು ಧರ್ಮಜ್ಞನಾದ್ದರಿಂದ ತನ್ನ ವೀರ್ಯವನ್ನು ಒಂದು ಕಲಶದಲ್ಲಿ ರಕ್ಷಿಸಿಟ್ಟ. ಆ ಕಲಶದಲ್ಲಿದ್ದ ವೀರ್ಯ 7 ವಿಭಾಗಗಳಾದವು. ಆ 7 ಶಕಲಗಳು ಮರುದ್ಗಣಗಳಲ್ಲಿ ಸೇರಿ 7 ಮಂದಿ ಮಹರ್ಷಿಗಳಾದವು. ಅವರಿಗೆ ಕ್ರಮವಾಗಿ ವಾಯುವೇಗ, ವಾಯುಬಲ, ವಾಯುಭ, ವಾಯುಮಂಡಲ, ವಾಯುಜ್ವಲ, ವಾಯುರೇತಸ್ಸು, ವಾಯುಚಕ್ರ ಎಂಬ ಹೆಸರು. ಈ 7 ಮಂದಿ ಮಹರ್ಷಿಗಳೇ ಮರುದ್ಗಣಗಳ ಉತ್ಪತ್ತಿಗೆ ಕಾರಣಗಳಾಗಿ ಜನಿಸಿದರು. ಈ ಮಹರ್ಷಿ ಚರಿತ್ರೆಯನ್ನ ಇನ್ನೂ ಅಧಿಕ ಆಶ್ಚರ್ಯಕರವಾದ ಮತ್ತೊಂದು ವಿಷಯವನ್ನು ಹೇಳ್ತೀನಿ ಕೇಳು. ಪೂರ್ವದಲ್ಲಿ ತಪಸ್ಸಿದ್ಧನಾದ ಅಮಂಕನಿಗೆ ದರ್ಭೆಯ ಮುಳ್ಳು ಚುಚ್ಚಿ ಕೈಯಲ್ಲಿ ಒಂದು ಗಾಯ ಆಯ್ತಂತೆ. ಆ ಗಾಯದಿಂದ ರಕ್ತಕ್ಕೆ ಬದಲಾಗಿ ಉತ್ತಮವಾದ ಶಾಖರಸ ಎಂಬ ಔಷಧಿ ಸಾರವನ್ನು ಹೊರಟಿತು ಅಂತ ಹೇಳ್ತೇವೆ. ಹೀಗೆ ತನ್ನ ಮೈಯಿಂದ ರಕ್ತಕ್ಕೆ ಬದಲಾಗಿ ಹೊರಟ ಶಾಖರಸವನ್ನು ನೋಡಿ ಆ ಮಂಕಣ ಮುನಿಗೆ ಸಂತೋಷದಿಂದ ನರ್ತನ ಮಾಡಲು ಆರಂಭಿಸಿದ. ಆಗ ಅವನ ತೇಜಸ್ಸಿನಿಂದ ಮರುಳಾಗಿ ಚರಾಚರಾತ್ಮಕವಾದ ಸಮಸ್ತ ಪ್ರಪಂಚವು ಕುಣಿಯಲು ಆರಂಭಿಸಿದ. ಜಗತ್ತಲ್ಲಿ ಆಡುತ್ತಿರುವುದನ್ನು ನೋಡಿ ಬ್ರಹ್ಮಾದಿ ದೇವತೆಗಳು, ತಪಸ್ವಿಗಳ ಮಹರ್ಷಿಗಳು ಭಯಪಟ್ಟು ಮಹಾದೇವನಿಗೆ ಹೋಗಿ, ಹೇ ಮಹೇಶ್ವರ, ಈ ಋಷಿಯು ನರ್ತನ ಮಾಡದಂತೆ ನೀನು ನಿವಾರಿಸಬೇಕು ಅಂತ ಪ್ರಾರ್ಥಿಸಲು. ಒಡನೆ ಮಹಾದೇವ ದೇವತೆಗಳ ಹಿತಕ್ಕಾಗಿ ಆ ಮಂಕಣ ಮುನಿ ಇದ್ದಲ್ಲಿಗೆ ಬಂದು, ಹೇ ಬ್ರಾಹ್ಮಣ ಧರ್ಮಜ್ಞ, ಈಗೇಕೆ ನೀನು ಕುಣಿದಾಡ್ತಿ? ತಪೋನಿಷ್ಠನು ಧರ್ಮನಿರತನಾದ ನಿನಗೆ ಇಂತಹ ಮಕ್ಕಳಾಟಿಕೆಯಲ್ಲಿ ಬುದ್ಧಿ ಹುಟ್ಟಿದ್ದ ಕಾರಣ ಏನು ಎಂದು ಪ್ರಶ್ನೆ ಮಾಡಿದ. ಅದಕ್ಕೆ ಋಷಿ, ಓ ವಿಭು, ಇದು
ನನ್ನ ಕೈಯಿಂದ ಸುರಿಯುತ್ತಿರುವ ಈ ಔಷಧಿಯನ್ನು ನೋಡಲಿಲ್ವೇ? ಇದನ್ನು ನೋಡಿ ನಾನು ವಿಸ್ಮಿತನಾಗಿ ಮಹತ್ತಾದ ಸಂತೋಷದಿಂದ ಕುಣಿದಾಡಿದೆ ಎಂದು. ಅದಕ್ಕೆ ಮಹಾದೇವ ದೊಡ್ಡದಾಗಿದ್ದಕ್ಕೂ, ಏ ಬ್ರಾಹ್ಮಣ, ನನಗೇನು ಇದರಲ್ಲಿ ಆಶ್ಚರ್ಯ ಕಾಣಲಿಲ್ಲ. ನನ್ನನ್ನು ನೋಡುವುದರಲ್ಲಿ ತನ್ನ ಬೆರಳಿನ ತುದಿಯಿಂದ ತನ್ನ ಹೆಬ್ಬೆರಳನ್ನು ಬಲವಾಗಿ ಹೊಡೆದ. ಒಡನೆ ಅದರ ಗಾಯದಿಂದ ಮಂಜಿನಂತೆ ಬಿಳುಪಾದ ಭಸ್ಮ ಸುರಿಯಲಾರಂಭಿತು. ಇದನ್ನು ನೋಡಿ ಮಹರ್ಷಿಗೆ ಆಶ್ಚರ್ಯ ಆಯಿತು. ಆಗ ಅವನು ಲಜ್ಜಿತನಾಗಿ ರುದ್ರನ ಕಾಲಿಗೆ ಬಿದ್ದು ಅವನಿಗಿಂತಲೂ ಮೇಲಾದ ದೈವ ಇಲ್ಲ ಎನ್ನಿಸಿ ಹೀಗೆಂದು ಸ್ತುತಿಸಿದ. ದೇವ, ನಿನಗಿಂತಲೂ ಮೇಲೆನಿಸಿದ ದೈವವೇ ಇಲ್ಲ ಎಂದು ನನಗೆ ತೋರುತ್ತೆ. ಶೂಲಧಾರಿಯಾದ ನೀನೇ ದೇವಾಸುರ ಪ್ರಪಂಚಕ್ಕೆಲ್ಲ ಗತಿಯಾಗಿರುವೆ. ಈ ಜಗತ್ತೆಲ್ಲ ನಿನ್ನಿಂದಲೇ ಸೃಷ್ಟಿಸಲ್ಪಟ್ಟಿತ್ತು ಎಂದು ವಿದ್ವಾಂಸರು ಹೇಳ್ತಾರೆ. ನಿನ್ನಿಂದ ಸೃಷ್ಟಿಸಲ್ಪಟ್ಟ ಜಗತ್ತೆಲ್ಲ ಪ್ರಳಯದಲ್ಲಿ ನಿನ್ನಲ್ಲಿ ಐಕ್ಯ ಹೊಂದುತ್ತೆ. ನಿನ್ನ ತತ್ವವನ್ನು ದೇವತೆಗಳು ತಿಳಿಯಲಾರರು. ಇನ್ನು ನನ್ನಂತವನ ಪಾಡೇನು? ಲೋಕದಲ್ಲಿರುವ ಎಲ್ಲ ಪದಾರ್ಥಗಳು ನಿನ್ನಲ್ಲಿಯೇ ಕಾಣುತ್ತೆ. ವರಪ್ರದನಾದ ನಿನ್ನನ್ನು ಬ್ರಹ್ಮಾದಿ ದೇವತೆಗಳು ಉಪಾಸಿಸ್ತಾರೆ. ದೇವತೆಗಳಿಗೆ ನೀನೇ ಸಮಸ್ತವಾಗಿದ್ದೀಯೆ. ಅವರಿಗಾಗಿ ಎಲ್ಲವನ್ನು ಮಾಡುವವನು, ಮಾಡಿಸ್ತಕ್ಕವನು ನೀನೇ. ನಿನ್ನ ಅನುಗ್ರಹದಿಂದಲೇ ದೇವತೆಗಳೆಲ್ಲರೂ ಯಾವ ಭಯವೂ ಇಲ್ಲದೆ ಸಂತೋಷದಿಂದಿದ್ದಾರೆ. ನೀನೇ ಪ್ರಭು, ಪರಮ ಈಶ್ವರಕ್ಕಿಂತಲೂ ಮೇಲಾದ ಭಾಗ್ಯ ನೀನು. ಹೇ ಶಂಕರ, ಲೋಕಗಳನ್ನೆಲ್ಲ ಅಡಗಿಸಿಕೊಂಡು ಬ್ರಹ್ಮ ವಿಷ್ಣುಗಳಿಬ್ಬರು ನಿನ್ನಲ್ಲಿ ಅಡಗಿದ್ದಾರೆ. ಚರಾಚರಾತ್ಮಗಳಾದ ಸಮಸ್ತ ಭೂತಗಳಿಂದ ತುಂಬಿದ ಜಗತ್ತಿಗೆಲ್ಲ ನೀನೇ ಮೂಲ. ಶ್ರೇಯಸ್ಸನ್ನು ಕೋರುವವರಿಗೆ ಉತ್ತಮ ಭೋಗ್ಯ ಸ್ಥಾನವಾದ ಸ್ವರ್ಗವನ್ನು ಕೊಡುವನು ನೀನೇ. ನೀನೇ ಪ್ರಸನ್ನನಾಗಿ ಭಕ್ತರಿಗೆ ಬೇಕಾದ ಕೋರಿಕೆಗಳನ್ನು ಈಡೇರಿಸುವೆ. ಮೋಕ್ಷಾರ್ಥಿಗಳಾಗಿ ಕರ್ಮಗಳನ್ನು ನಡೆಸತಕ್ಕವರಿಗೆ ಆಯಾ ಕರ್ಮಗಳನ್ನು ನೀನು ಧ್ಯಾನದಿಂದಲೇ ತಿಳಿದು ಅವರಿಗೆ ಪುನರ್ಜನ್ಮ ಇಲ್ಲದ ಮುಕ್ತಿಯನ್ನು ಕೊಡ್ತೀಯೆ. ಹೇ ಮಹೇಶ್ವರ, ನೀನು ಕೊಟ್ಟ ಉಪಕರಣಗಳಿಂದಲೇ ನಾವು ಕರ್ಮಗಳನ್ನು ನಡೆಸತಕ್ಕದ್ದು. ನಿನ್ನ ಅನುಗ್ರಹ ಎಂದಿಗೂ ವಿಫಲವಾಗುವುದಿಲ್ಲ. ನಾನು ಯಾವಾಗಲೂ ಸರ್ವವ್ಯಾಪಿಯಾದ ಶಂಭುವನ್ನೇ ಮನೋವಾಕಾಯಗಳಿಂದ ಶರಣು ಹೊಂದಿ ಅವನನ್ನೇ ಭಜಿಸ್ತೇನೆ ಎಂದ. ಆ ಮಹರ್ಷಿಗೆ ಮಹಾದೇವನನ್ನು ಸ್ತುತಿಸಿ ಸಾಷ್ಟಾಂಗವಾಗಿ ನಮಸ್ಕರಿಸಿ, ಈ ದೇವ, ಈಗ ನಾನೇನೋ ಶಬ್ದ ಬುದ್ಧಿಯಿಂದ ಹೆಮ್ಮೆಗೊಂಡು ಈ ಅಲ್ಪ ಸ್ವಭಾವನ್ನೆಲ್ಲ ತೋರಿಸಿದೆ. ಅದಕ್ಕಾಗಿ ನಿನ್ನ ಕ್ಷಮೆಯನ್ನು ಬೇಡ್ತೇನೆ. ನನ್ನ ತಪಸ್ಸು ಇದರಿಂದ ಕ್ಷೀಣವಾಗದಿರಲೆಂದು ನಿನ್ನನ್ನು ಪ್ರಾರ್ಥಿಸಿಕೊಳ್ತೇನೆ ಎಂದು. ಆಗ ರುದ್ರ ಅವನ ಭಕ್ತಿಗೆ ಮೆಚ್ಚಿ, ಬ್ರಾಹ್ಮಣ, ನಿನ್ನ ತಪಸ್ಸು ನನ್ನ ಅನುಗ್ರಹದಿಂದ ಇದಕ್ಕಿಂತಲೂ ಸಹಸ್ರಗುಣವಾಗಿ ವೃದ್ಧಿ ಹೊಂದಲಿ. ಇನ್ನು ಮೇಲೆ ನಾನು ನಿನ್ನ ಈ ಆಶ್ರಮದಲ್ಲಿ ವಾಸಿಸ್ತೇನೆ. ಸಪ್ತ ಸಾರಸ್ವತ ಎಂಬ ಪುಣ್ಯ ತೀರ್ಥದಲ್ಲಿ ಯಾವ ಮನುಷ್ಯನು ನನ್ನನ್ನು ಅರ್ಚಿಸ್ತಾನೆ ಅವನಿಗೆ ಯಾವ ಕೋರಿಕೆಯೂ ದುರ್ಲಭವಲ್ಲ. ಇದರಲ್ಲಿ ಸಂದೇಹ ಇಲ್ಲ ಎಂದು. ಜನಮೇಜಯ ರಾಜ, ಇದೇ ಮಂಕಣನ ಮಹರ್ಷಿಯ ಚರಿತ್ರೆ. ಈ ಮುನಿಯು ಸುಕನ್ಯೆಯಲ್ಲಿ ವಾಯುದೇವನಿಗೆ ಜನಿಸಿದನು. ವಾಯುದೇವ, ಸುಕನ್ಯೆ ಇವರಿಬ್ಬರ ಮಗ ಇವು ಮಂಕಣ. ಈಗ ಈ ಕಥೆಯನ್ನು ಕೇಳಿದ್ರಿ, ಮಹಾಭಾರತದಲ್ಲಿ ಬಂದಿದ್ದುದು. ಅವನೇ ಮೋಕ್ಷ ಪ್ರದಾತ, ಅವನೇ ಇದು ಅಂತ. ಆದ್ರೆ ನಮ್ಮ ಸಂಪ್ರದಾಯದಲ್ಲಿ ಹೇಳೋದು ಬ್ರಹ್ಮ ವಿಷ್ಣು ಎಲ್ಲ ಇವರ ಅಂಶಜದಿಂದ ಅಂತ. ಈಗ ಯಾವ್ದು ಸರಿ, ಇದು ಸರಿನೋ ಅದು ಸರಿನೋ ಅಂತಂದ್ರೆ, ಶಿವನನ್ನ ಅವನೇ ಪರತತ್ವ ಅಂತ ಹೇಳಿ ಮಾಡುವಂಥದ್ದು ಶೈವರಿಗೆ, ಇವರಿಗೆ. ವೈಷ್ಣವರಿಗೆ ವಿಷ್ಣುವೇ. ಸೊ ನಾವು ವಿಷ್ಣುವಿಗೆ ಏನೇನು ಹೇಳ್ತೀವಿ ಅದನ್ನೆಲ್ಲ ಅವ್ರು ಹೇಳ್ತಾರೆ, ಆ ವಿಷ್ಣುವಿಗೆ ಹೇಳಿ ಮಾಡು. ಯಾರು ಯಾವ್ದನ್ನು ಆರಿಸ್ಕೊಳ್ತಾರೆ ಅದನ್ನು. ಮತ್ತೆ ಯಾರು ಹೇಳಿದ್ ಸರಿ ಅಂತಂದ್ರೆ, ಪ್ರಮಾಣಗಳ ಜೊತೆಗೆ ಅದನ್ನು ಹೇಳ್ಬೇಕು. ಈಗ ವೇದಗಳು ಇವುಗಳಿಂದ ಶ್ರುತಿ, ಸ್ಮೃತಿ, ಇತಿಹಾಸ, ಪುರಾಣ, ಆಗಮ ಎಲ್ಲದರಲ್ಲೂ ಕೂಡ ಅವುಗಳ ಆಧಾರದೊಂದಿಗೆ ವಿಷ್ಣುವೇ ಪರತತ್ವ ಅನ್ನೋದು ನಮ್ಮ ಸಿದ್ಧಾಂತ ಬರುತ್ತೆ. ಈ ತರದ್ದು ಶಿವನೇ ಹೆಚ್ಚು, ಇಲ್ಲ ಇಂದ್ರನೇ ಹೆಚ್ಚು. ಒಂದೊಂದು ದೇವತೆಯನ್ನು ಪೂಜೆ ಮಾಡ್ಬೇಕಾದ್ರೆ ಅವನೇನೆ ಎಲ್ಲವನ್ನು ನೀಡುವನು ಅಂತ ಅಂದ್ಬಿಟ್ಟೆ ಪೂಜೆ ಮಾಡುವಂಥದ್ದು. ದೇವತೆಗಳ ಸ್ತುತಿಗಳಲ್ಲಿ ಬರುವಂಥದ್ದು ಅಷ್ಟೇ. ಹಾಗೆ ನನಗೆ 39ನೇ ಅಧ್ಯಾಯ ಅಷ್ಟಮಿ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. 40ನೇ ಅಧ್ಯಾಯ ಬಲರಾಮನು ಕಪಾಲ ಮೋಚನ ಎಂಬ ಔಷನಸ ತೀರ್ಥಕ್ಕೂ ಅಲ್ಲಿಂದ ಉಷಂಗವ ತೀರ್ಥಕ್ಕೂ ಹೋದದ್ದು. ಉಷಂಗು ಚರಿತ್ರೆ ಋಥೂದಕ ತೀರ್ಥಕ್ಕೆ ಬಂದು ಸ್ನಾನ ಮಾಡಿ. ಅಷ್ಟಮಿ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. ಹೇ ರಾಜೇಂದ್ರ, ಇದು ಜನಮೇಜಯ ವೈಶಂಪಾಯನ ಅವರಿಬ್ಬರ ಸಂವಾದ. ಅಲ್ಲಿ ಬಲರಾಮನು ಮಂಕಣಮಿಯನ್ನು ಬಹಳ ಭಕ್ತಿಯನ್ನು ತೋರಿಸುತ್ತಾ ಅಲ್ಲಿದ್ದ ಅಷ್ಟಮಾಸಿಗಳನ್ನೆಲ್ಲ ಪೂಜಿಸಿ ಅಲ್ಲಿಯೇ ಆ ರಾತ್ರಿ ತಂಗಿದ್ದು ಬ್ರಾಹ್ಮಣರಿಗೆ ವಿಶೇಷ ದಾನಗಳನ್ನು ಮಾಡಿದ. ಅಲ್ಲಿನ ಮಹರ್ಷಿಗಳಿಂದ ತಾನು ಸತ್ಕೃತನಾಗಿ ಮರುದಿನದ ಬೆಳಗ್ಗೆ ಅಲ್ಲಿ ಸ್ನಾನ ಮಾಡಿ ಅಲ್ಲಿದ್ದ ಎಲ್ಲ ಮಹರ್ಷಿಗಳ ಅನುಜ್ಞೆಯನ್ನು ಪಡೆದು ಅಲ್ಲಿಂದ ಕಪಾಲ ಮೋಚನ ಎಂಬ ಔಷಧ ಸತೀರ್ಥಕ್ಕೆ ಬಂದ.
ಇಲ್ಲಿ ಹಿಂದೆ ರಘುರಾಮನಿಂದ ಕೆಡಲ್ಪಟ್ಟ ಒಬ್ಬ ರಾಕ್ಷಸನ ದೊಡ್ಡ ತಲೆಯು ಮಹೋದರನೆಂಬ ಮಹರ್ಷಿಯೊಬ್ಬನ ಮೊಳಕಾಲಿನವರೆಗೆ ಅಂಟಿಕೊಂಡು ಅದನ್ನು ಭಕ್ಷಿಸ್ತಾ ಬಂತು. ಆ ಮಹರ್ಷಿಗೆ ಆ ಪ್ರದೇಶದಲ್ಲಿ ಅಪಾಯದಿಂದ ಬಿಡುಗಡೆ ಆಯಿತು ಮತ್ತು ಪೂರ್ವದಲ್ಲಿ ಶುಕ್ರಾಚಾರ್ಯಲ್ಲಿ ದೊಡ್ಡ ತಪಸ್ಸನ್ನು ಮಾಡಿದ್ದು. ಆಗ ಮಹಾತ್ಮನಿಗೆ ಇಲ್ಲಿಯ ಸಮಸ್ತ ನೀತಿಗಳು ಬದಿಗೆ ಭಾಸವಾದವು. ಶುಕ್ರ ನೀತಿ ಅಂತ ಬಹಳ ಪ್ರಸಿದ್ಧವಾದದ್ದು. ಆಗ ಮಹಾತ್ಮನಿಗೆ ಇಲ್ಲಿಯ ಸಮಸ್ತ ನೀತಿಗಳು ಭಾಸವಾಗಿದ್ದು ಬದಿಗೆ. ಇಲ್ಲಿಯ ಶುಕ್ರನು ದೈತ್ಯ ದಾನನು ಯುದ್ಧವನ್ನು ಕುರಿತು ಮಂತ್ರಾಲೋಚನೆ ಮಾಡ್ತಾ ಇದ್ದ. ಕೀರ್ತಿಗಳಲ್ಲಿ ಬೇನಿಸಿದ ಆ ಉತ್ತಮ ಜಲದಲ್ಲಿ ಬಲರಾಮ ಸ್ನಾನ ಮಾಡಿ ಅನೇಕ ಧನರಾಶಿಗಳನ್ನ ಬ್ರಾಹ್ಮಣರಿಗೆ ದಾನ ಮಾಡಿದ. ಪುಣ್ಯಕ್ಷೇತ್ರಗಳು ತೀರ್ಥ ಸ್ನಾನಗಳು ಮಾಡಿದ ಮೇಲೆ ಬ್ರಾಹ್ಮಣನಿಗೆ ದಾನ ಮಾಡುವುದೆಲ್ಲ ನೋಡಿ ಉಲ್ಲೇಖಗಳು ಆಗಿನ ಕಾಲದಲ್ಲೆಲ್ಲ ಇದ್ದಿದ್ದು. ಆಗ ಜನಮೇಜಯ, ಹೇ ಮುನೀಂದ್ರ, ಆ ತೀರ್ಥಕ್ಕೆ ಕಪಾಲ ಮೋಚನ ಅಂತ ಹೆಸರಿಗೆ ಬಂತು. ಇಲ್ಲಿ ಆ ಮಹರ್ಷಿಗೆ ಬಿಡುಗಡೆಯಾದದ್ದು ಹೇಗೆ? ರಾಕ್ಷಸನ ತಲೆ ಇಲ್ಲಿ ಯಾವ ಕಾರಣದಿಂದ ಸಿಕ್ಕಾಕೊಂತು ಎಂದು ಕೇಳಲು ಅದಕ್ಕ ವೈಶಂಪಾಯನ, ಹೇ ರಾಜ ಕೇಳು, ಹಿಂದೆ ರಾಮನು ದಂಡಕಾರಣದಲ್ಲಿದ್ದಾಗ ಅಲ್ಲಿದ್ದ ಅನೇಕ ರಾಕ್ಷಸನ ಕೊಲ್ಲುತ್ತಾ ಬಂದಷ್ಟೇ. ಜನಸ್ಥಾನದಲ್ಲಿದ್ದ ದುರಾತ್ಮನಾದ ಒಬ್ಬ ರಾಕ್ಷಸನ ತಲೆಯನ್ನು ರಾಮನು ತನ್ನ ತೀಕ್ಷ್ಣವಾದ ಕ್ಷುರಾಯುಧದಿಂದ ಕತ್ತರಿಸಿದಾಗ ಆ ದೊಡ್ಡ ಶಿರಸ್ಸು ಒಂದು ಮಹಾವನಕ್ಕೆ ಹೋಗ್ಬಿತ್ತು. ಅದು ಅಲ್ಲಿ ಆಕಸ್ಮಿಕವಾಗಿ ಸಂಚರಿಸುತ್ತಿದ್ದಂತಹ ಮಹೋದರ ಎಂಬ ಮುನಿಯ ಮೊಳಕಾಲಿಗೆ ತಾಕಿ ಅದರೊಳಗಿನ ಮೂಳೆಯನ್ನು ಮುರಿದು ಅಲ್ಲಿ ಅಂಟ್ಕೊಂಡು ಬಿಡ್ತು. ಆ ತಲೆಯು ಕಾಲಿಗೆ ತೆಗೆದುಕೊಂಡಿದ್ದರಿಂದ ಪುಣ್ಯ ತೀರ್ಥಗಳನ್ನ ಪುಣ್ಯ ಸ್ಥಳದ ಮೇಲೆ ಯಾತ್ರೆ ಮಾಡ್ತಿದ್ದ ಅವನಿಗೆ ಮುಂದೆ ನಡೆಯಲು ಸಾಧ್ಯವಿಲ್ಲದಂತಾಯಿತು. ಕಾಲಿನಲ್ಲಿ ನೋವೊಂದು ಕಡೆ, ಆ ಮೃತ ಶರೀರ ಅವಯದ ದುರ್ಗಂಧ ಒಂದು ಕಡೆ, ಇವೆರಡು ಅವನಿಗೆ ದುಸ್ಸಾವಾಯಿತು. ಆ ತಲೆಯಿಂದ ದುರ್ಗಂಧದ ನೀರು ಪ್ರವಹಿಸುತ್ತಿರುವ ಹಾಗೆ ಅವನು ಬಹಳ ಶ್ರಮಪಟ್ಟು ಅದರ ವಿಮೋಚನಕ್ಕಾಗಿ ಅನೇಕ ಪುಣ್ಯ ತೀರ್ಥಗಳನ್ನ ಪುಣ್ಯ ನದಿಗಳನ್ನ ಸಮುದ್ರಗಳನ್ನು ಸುತ್ತಿ ಬಂದದ್ದಾಗಿ ಕರೀತೇವೆ. ಕೊನೆಗೆ ಅವನು ಅಲ್ಲಿ ತಾನು ಕಂಡ ಮಹರ್ಷಿಗಳಿಗೆ ತನ್ನ ಅವಸ್ಥೆಯನ್ನು ತಿಳಿಸಿ ತಾನು ಅನೇಕ ತೀರ್ಥಗಳಲ್ಲಿ ಸ್ನಾನ ಮಾಡಿ ಬಂದು ನನಗೆ ಅದರಿಂದ ವಿಮೋಚನೆ ಇಲ್ಲ ಹೇಳ್ಕೊಳ್ತಾ ಇದ್ದ. ಹಾಗೆ ಕೆಲವು ಮಹರ್ಷಿಗಳು ಸರಸ್ವತಿ ನದಿಗೆ ಸಂಬಂಧಪಟ್ಟ ಔಷಧ ತೀರ್ಥ ಸಮಸ್ತ ಪಾಪಗಳನ್ನು ನೀಗಿಸಿ ಸಮಸ್ತ ಸಿದ್ಧಿಗಳನ್ನು ಕೊಡುತ್ತೆ ಅಂತ ಹೇಳಿದ್ರು. ಅದರಂತೆ ಆ ಬ್ರಾಹ್ಮಣ ಆ ತೀರ್ಥಕ್ಕೆ ಬಂದು ಸ್ನಾನ ಮಾಡಿದವನೇ ಅವನ ಕಾಲಿನಲ್ಲಿದ್ದ ಅಂಟಿದ್ದ ತಲೆ ನೀರಿನೊಳಗೆ ಎಲ್ಲೋ ಅದೃಶ್ಯವಾಯಿತು. ಅದರಿಂದ ಆ ಮುನಿ ಬಿಡುಗಡೆ ಹೊಂದಿ ಸೌಖ್ಯವನ್ನು ಪಡೆದು ಪರಿಶುದ್ಧನಾಗಿ ತಿರುಗಿ ತನ್ನ ಆಶ್ರಮಕ್ಕೆ ಬಂದು ಸೇರಿ ಅಲ್ಲಿದ್ದ ಮಹರ್ಷಿಗಳಿಗೆಲ್ಲ ತನಗೆ ಆ ತೀರ್ಥ ಪ್ರಭಾವದಿಂದ ವಿಮೋಚನವಾದ ಸಂಗತಿಯನ್ನು ತಿಳಿಸಿದ. ಅಂದಿನಿಂದ ಮಹರ್ಷಿಗಳು ಅದಕ್ಕೆ ಕಪಾಲ ಮೋಚನ ಅಂತ ಹೆಸರು. ನಮ್ಮವರು ಹೇಳಿದ್ರು ಕಪಾಲನನ್ನು ಕತ್ತು ಕಂಡುಕೊಳ್ಳ್ಮೀನಂತ. ಇಲ್ಲಿ ಹೇಳಿದ ಕಪಾಲ ಮೋಕ್ಷ ಪ್ರಸಿದ್ಧವಾದ್ದು. ಶಿವ ಬ್ರಹ್ಮನ ತಲೆ ಕಿತ್ತಿದ, ಅದು ನಿನ್ ಕೈಯಿಂದ ಬೀಳ್ದಲೇ ಇರಲಿ ಅಂತಂದ. ತಲೆ ಬುರುಡೆ ಅಂಟ್ಕೊಂಡೇ ಇತ್ತು ಕೈಗೆ. ಮತ್ತೆ ಹೇಗೆ ಅದಕ್ಕೆ ಪರಿಹಾರ ಅಂತಂದಾಗ ಯಾರು ಕೊಟ್ಟಂತ ಅಮೃತ ಅದರಲ್ಲಿ ನಿಲ್ಲುತ್ತು, ಆವಾಗ ಅದು ನಿನ್ ಕೈಯಿಂದ ಬಿಟ್ಟೋಗುತ್ತೆ. ಹಾಗಾಗಿ ಶಿವ ಎಲ್ಲ ಕಡೆ ನಾನು ಭಿಕ್ಷೆ ಬಿಡ್ತಾ ತಮಿಳುನಾಡಿಗೆ ಬಂದು ತಿರುಕ್ಕಂಡಿಯೂರ್ ಅನ್ನೋ ಕ್ಷೇತ್ರ, ಅಲ್ಲಿ ಕ್ಷೇತ್ರಾಧೀಶ ನಾರಾಯಣ ತನ್ನ ಹೃದಯದಿಂದ ಅಮೃತವನ್ನು ಹಾಕ್ತ. ಆ ತಲೆ ಬುರುಡೆ 9 ತೂತುಗಳಿತ್ತಲ್ಲ, ಕಣ್ಣು ಕಿವಿ ಇದೆಲ್ಲ ಬೇರೆ ಯಾರ್ಯಾರು ಹಾಕಿದ್ರು ಸೋರೋಗ್ತಾ ಇತ್ತು. ಅಲ್ಲಿ ಹಾಕಿದ ತಕ್ಷಣ ಆ ಬ್ರಹ್ಮನ ಕಪಾಲ ಅದು ಶಿವನ ಕೈಯಲ್ಲಿ ಅಂಟ್ಕೊಂಡಿದ್ದು. ಅಲ್ಲಿಂದ ಸಿಡಿದು ಅದು ಬಿದ್ದಿದ್ದು ಬದರಿಕಾಶ್ರಮದಲ್ಲಿ. ತಮಿಳುನಾಡಿನಲ್ಲಿ ಇವನ್ ಹಾಕಿದ್ದಕ್ಕೆ ಹೋಗಿ ಬಿದ್ದಿದ್ದು ಉತ್ತರದಲ್ಲಿ. அத்துக்கு பேரு நான் சொல்றப்பட்ட கோயில் பேரே ஹரசாப விமோச்சனம். ஒரு வரதராஜர் மலை சொல்றாங்க போனச்சு. இங்க பெருமாள் கோயில் என்ன தெரியல யாருக்குங்க. ಹರಶಾಪ ವಿಮೋಚನೆ ಕೋಯಿಲ್ ಹೆಂಗೆ ಏನ್ ಕೆಟ್ಟ சொல்றாங்க. ಹಾಗೆ ಹರನಿಗೆ ಶಾಪ ವಿಮೋಚನೆ ಆದಂತಹ ಕ್ಷೇತ್ರ ಅದು ತಿರುಕ್ಕಂಡಿಯೂರು. ಆ ಬ್ರಹ್ಮ ಕಪಾಲ ಬಿದ್ದದ್ದು ಬದರಿಕಾಶ್ರಮದಲ್ಲಿ. ಅದಕ್ಕೆ ಬ್ರಹ್ಮ ಕಪಾಲದಲ್ಲೂ ಕೂಡ ಪಿಂಡ ಪ್ರದಾನ ಮಾಡುವಂತಹದ್ದು ಬಹಳ ಶ್ರೇಯಸ್ಕರ ಅಂತ. ಇದು ಪ್ರಸಿದ್ಧವಾದ ಕಪಾಲ ನನ್ಮೋಕತ್ತು ಕಂಡುಕೊಳ್ಳ್ಮೀನ್. ಯಾರು ಮೂವಿ ಸುಪ್ರೀಂ ನೋಡಿ ಇಲ್ಲೇನೆ. ಮತ್ತೆ ಆಳ್ವಾರ್ ಹೇಳ್ತಾರೆ, ನಕ್ಕ ಪಿರಾನಕ್ಕೆ ಅನ್ನ ಉಯ್ಯಕ್ಕೊಂಡದೆ ನಾರಾಯಣನ ಹುಳೆ. ಈ ಮಾರ್ಕಂಡೇಯನಿಗೆ ದೀರ್ಘವಾದ ಆಯಸ್ ಸಿಕ್ಕಿದ್ದು ಹೇಗೆ ಅಂತಂದ್ರೆ ಅದು ನಾರಾಯಣನ ಸಂಕಲ್ಪದಿಂದಾನೆ, ಶಿವ ಅದರ ಮುಖಾಂತರ ಆಗಿದ್ದು. ಹಾಗೆ ತ್ರಿಪುರಾಸುರ ಸಂಹಾರ ಮಾಡ್ಬೇಕಾದ್ರೆ ಆ ತ್ರಿಪುರಾಸುರ ಅವರನ್ನು ಕೊಳ್ಳೋದಕ್ಕೆ ಶಿವ ತ್ರಿಶೂಲ ಉಪಯೋಗಿಸಿದಾಗ ಅದರಲ್ಲಿ ವಿಷ್ಣು ಶಕ್ತಿ ಆವಾಹನೆಯಾಗಿ ಅದರಿಂದ ಕೊಂದಿತು ಅಂತ ನಮ್ಮಗಳ ಉಲ್ಲೇಖಗಳಲ್ಲಿ ಹೇಳ್ಬೇಕಂದ್ರೆ. ಶಿವಪುರಾಣದ ಪ್ರಕಾರ ಅವ್ರು ಬೇರೆ ಬೇರೆ ಹೇಳ್ಕೊಳ್ತಾರೆ.
ನಾವು ಏನು ಸುಪ್ರೀಂ ಇದನ್ನ ವಿಷ್ಣು ಹೇಳ್ತೀವೋ ಅದನ್ನು ಶಿವರಿಗೆ ಹೇಳ್ತಾರೆ. ಇಲ್ಲಿ ಕಪಾಲ ಮೋಚನ ಅಂದ್ರೆ ರಾಮ ದಂಡಕಾರಣ್ಯದಲ್ಲಿ ಒಬ್ಬ ರಾಕ್ಷಸನ ತಲೆ ಹೊಡೆದಿದ್ದು, ಆ ತಲೆ ಬುರುಡೆ ಅದು ಇನ್ನೆಲ್ಲೋ ಬಿದ್ದಿದ್ದು, ಅದು ಒಬ್ಬ ಮುನಿ ಕಾಲಿಗೆ ಕಚ್ಕೊಂಡು ಅವನಿಗೆ ಅದರಿಂದ ಹಿಂಸೆ. ಅದು ಈ ಸರಸ್ವತಿ ನಗರಿ ನದಿಯಲ್ಲಿ ಸ್ನಾನ ಮಾಡ್ತಾರೆ, ಈ ಸಪ್ತ ಸಾರಸ್ವತ ಕ್ಷೇತ್ರ, ಅದರಲ್ಲಿ ಬಿಡುಗಡೆ ಆಯ್ತು. ಅದರಿಂದ ಇದಕ್ಕೆ ಕಪಾಲ ಮೋಚನೆ ಅಂತ ಅಂದ್ಬಿಟ್ಟು ಈ ಸರಸ್ವತಿ ನದಿಗೆ ಅಲ್ಲಿ ಮಹರ್ಷಿಗಳು ಹೆಸರಿಟ್ಟಂತದ್ದು ಅಂತ. ಆಮೇಲೆ ಆ ಮಹೋದರ ಮುನಿ ತಿರುಗಿ ತೀರ್ಥಕ್ಕೆ ಬಂದು ಅಲ್ಲಿ ಸ್ನಾನ ಪಾನಾದಿಗಳನ್ನು ನಡೆಸುತ್ತಾ ಅದರಿಂದ ಸದ್ಯತೆ ಬೆಳೆದಾಗಿ ಕತೆ ಉಂಟು. ಆ ಮಹೋದರ ಮುನಿ ಅವನ ಕಾಲಿಗೆ ಸಿಗಾಕೊಂಡಿದ್ದು ದಂಡಕಾರಣ್ಯದಲ್ಲಿ ಸ್ನಾನ ಅಲ್ಲಿ ತೆಗೆದಿದ್ದ ರಾಕ್ಷಸನು ಅಲ್ಲಿಯ ಸ್ನಾನಪಾನ ನಡೆಸುತ್ತಾ ಅಲ್ಲಿ ಸದ್ಗತಿ ಪಡೆದ. ಹೇ ಜನ್ಮೇಜಯ ರಾಜ, ಬಲರಾಮ ಅಲ್ಲಿ ಬ್ರಾಹ್ಮಣರಿಗೆ ಅನೇಕ ದಾನಗಳನ್ನು ಮಾಡಿ ಅವರನ್ನೆಲ್ಲ ಪೂಜಿಸಿ ಅಲ್ಲಿಂದ ಹೊರಟು ಋಷ್ಯಂಗು ಮುನಿಯ ಆಶ್ರಮಕ್ಕೆ ಬಂದ. ರಾಜ, ಅದು ಆರ್ಷ್ಟಿಶೇಣ ಅಂತ ಹೆಸರು. ಆರ್ಷ್ಟಿಶೇಣ ಅನ್ನೋ ಕಠಿಣ ತಪಸ್ಸನ್ನು ಮಾಡಿದ ಸ್ಥಳ ಅದು. ಹಿಂದೆ ವಿಶ್ವಾಮಿತ್ರ ಮಹರ್ಷಿಯು ಬ್ರಾಹ್ಮಣ್ಯವನ್ನು ಪಡೆದದ್ದು ಇಲ್ಲಿಯೇ. ಆ ಆಶ್ರಮ ಪ್ರದೇಶದಲ್ಲಿ ಎಲ್ಲ ಇಷ್ಟ ವಸ್ತುಗಳು ಸಮೃದ್ಧವಾಗಿತ್ತು. ಅನೇಕ ಮಹರ್ಷಿಗಳು ಬ್ರಾಹ್ಮಣರು ನಿತ್ಯವಾಸ ಮಾಡ್ತಾ ಇದ್ರು. ಬಲರಾಮನು ಅನೇಕ ಬ್ರಾಹ್ಮಣ ಸಮೂಹದಿಂದ ಪರಿವರ್ತನಾಗಿ ಋಷ್ಯಂಗ ಮುನಿಯ ಶರೀರ ತ್ಯಾಗ ಮಾಡಿದ ಆಶ್ರಮಕ್ಕೆ ಬಂದು ಸೇರಿದ. ಬಲರಾಮ ತೀರ್ಥಯಾತ್ರೆಯಲ್ಲಿ ಹೇಳ್ತಾ ಇದ್ದಾನೆ, ವಿಶ್ವಾಮಿತ್ರ ಜನ್ಮತಃ ಅಲ್ಲ, ಏನೋ ಕ್ಷತ್ರಿಯರಲ್ಲ. ಅದರ ಕತೆ ದೊಡ್ಡದಿದೆ, ಇನ್ನೊಂದು ರಾಮಾಯಣದಲ್ಲಿ ಈ ಉಲ್ಲೇಖ ಬರುತ್ತೆ. ಸುಮ್ಮನೆ ಯಾರು ತಪಸ್ ಮಾಡಿದ ತಕ್ಷಣ ಬ್ರಾಹ್ಮಣರಾಗ್ಬಿಡ್ತಾರೆ ಅಂತ ಇವರೆಲ್ಲ ಆ ಕಥೆಯನ್ನು ಸೇರಿಸ್ಕೊಂಡು ಹೇಳ್ತಾರೆ. ಈಗ ಕ್ಷತ್ರಿಯನಾದವನು ರಾಜರ್ಷಿ ಅಲ್ಲ, ಬ್ರಹ್ಮರ್ಷಿ ಅನ್ನೋದಕ್ಕಾಗಿ ವಸಿಷ್ಠ ವಿಶ್ವಾಮಿತ್ರ ಜೊತೆ ಇದನ್ನು ನಡೆದು ಕಡೆಗೆ ವಿಶ್ವಾಮಿತ್ರ ವಸಿಷ್ಠನೇ ಅವನನ್ನು ಬ್ರಹ್ಮರ್ಷಿ ಅಂತ ಕರಿಬೇಕು ಅಂತ 40,000 ವರ್ಷ ತಪಸ್ ಮಾಡಿ ಗಾಯತ್ರಿಯನ್ನು ಸಾಕ್ಷಾತ್ಕಾರ ಮಾಡ್ಕೊಂಡ. ಇವೆಲ್ಲ ಹೇಳುವ ಕತೆ. ಕಡೆಗೆ ಅವನ ಬ್ರಹ್ಮರ್ಷಿ ಆದ ಅಂತ. ಯಾರು ಏನೇನ್ ಸಾಧನೆ ಮಾಡೋದು ಕೂಡ ಯಾರ ಜನ್ಮವನ್ನು ಯಾರು ಚೇಂಜ್ ಮಾಡೋಕ್ಕಾಗಲ್ಲ, ಮಾಡಬಾರ್ದು ಅಂತಿಲ್ಲ. ಅವರಿಗೆ ಕಥೆಯನ್ನು ಸರಿಯಾಗಿ ತಿಳಿಬೇಕಷ್ಟೆ. ಜನ್ಮತಃ ನ ಜಾತಿ ಇಲ್ಲ, ಮಾಡೋ ಗುಣದಿಂದ ಅಂತ. ಈಗ ತಿರೇವರು ಇಲ್ಲ ಪಂಚಮರು ಹರಿಜನರು ಇವರು ಎಲ್ಲ ವೇದ ಕಲಿತೀನಿ ಅಂತ ಬಂದ್ರೆ ಸಾಧ್ಯವಾಗತ್ತೆ ಅಂದ್ರೆ ಸಂಸ್ಕೃತ ಬಲ್ಲವರು ಇದಾದಂತ ಅಷ್ಟಾದ್ರು ಹೇಳುವುದು ಕೂಡ ಅದಷ್ಟೇ ಆಗುತ್ತೆ. ಇದಕ್ಕೆ ಉದಾಹರಣೆ ಮುಂದಿನ ದಿವಸ ಹೇಳಿದ್ನಲ್ಲ, ಯಾರೋ ಬರೆದಿದ್ದು ಏನೇನೋ ಅಪಭ್ರಂಶಗಳು, ಏನೋ ಅವ್ರ ತಾನೇ ತೋರಿದಂತೆ ಬರೆಯೋದು ಅಸಂಬದ್ಧವಾಗುತ್ತೆ. ಸಂಪ್ರದಾಯದಾಗಿ ಭಾಷ್ಯಗಳನ್ನು ನೋಡಿ ಅದಕ್ಕೆ ಅರ್ಥವನ್ನು ಹೇಳಿದ್ರೆ ಎಲ್ಲ ನಗೋಣ. ಉಷಂಗು ಅನ್ನೋ ಮುನಿ ಆಶ್ರಮಕ್ಕೆ ಬಂದ. ಹಿಂದೆ ವಿಶ್ವಾಮಿತ್ರ ಮಹರ್ಷಿ ಬ್ರಾಹ್ಮಣ್ಯ ಪಡೆದದ್ದು ಇಲ್ಲೇನೆ ಅಂದ್ರು. ಬ್ರಾಹ್ಮಣನು ಆ ಉಷಂಗು ಎಂಬ ಬ್ರಾಹ್ಮಣ ಯಾವಾಗಲೂ ತಪೋನಿಷ್ಠನಾಗಿ ಬಹಳ ವೃದ್ಧನಾಗಿದ್ದ. ಅವನು ತನ್ನ ದೇಹ ತ್ಯಾಗಕ್ಕಾಗಿ ನಿಶ್ಚಯಿಸಿ ಅದಕ್ಕಾಗಿ ನಾನಾ ವಿಧವಾದ ಆಲೋಚನೆಗಳನ್ನು ಮಾಡುತ್ತಾ ಅವನಿಗೆ ತನ್ನ ಮಕ್ಕಳನ್ನೆಲ್ಲ ಕರೆಸಿಕೊಂಡು, ನೀವು ಈಗಲೇ ನನ್ನನ್ನ ಪೃಥೋದಕ ಎಂಬ ಕ್ಷೇತ್ರಕ್ಕೆ ಸಾಗಿಸಿ ಎಂದ. ಉಷಂಗುವಿಗೆ ಆಯುಷ್ಕಾಲ ತೀರುತ್ತಾ ಬಂದದ್ದನ್ನು ತಿಳಿದು ಆ ಋಷಿಕುಮಾರರು ಅವನನ್ನ ಸರಸ್ವತಿ ತೀರಕ್ಕೆ ತಂದರು. ಪವಿತ್ರವಾಗಿಯೂ 106 ಪುಣ್ಯ ತೀರ್ಥಗಳಿಂದ ಕೂಡಿದ್ದಾಗಿ ಇರುವ ಸರಸ್ವತಿ ನದಿಗೆ ಬಂದ ಮೇಲೆ ಉಷಂಗು ಅನೇಕ ಮಹರ್ಷಿಗಳಿಂದ ಸೇವಿತವಾದ ಪುಣ್ಯ ತೀರ್ಥದಲ್ಲಿ ಸ್ನಾನ ಮಾಡಿ ಆ ತೀರ್ಥದ ಮೈಗಳನ್ನೆಲ್ಲ ಭಾವಿಸಿ ಸಂತೋಷದಿಂದ ತನ್ನ ಸುತ್ತಲಿದ್ದ ಪುತ್ರರನ್ನು ನೋಡಿ ಎಂದು ಹೇಳ್ತಾನೆ. ಹೇ ಕುಮಾರರೇ, ಸರಸ್ವತಿ ನದಿಯ ಉತ್ತರ ತೀರದಲ್ಲಿರುವ ಈ ಪೃಥೂದಕ ಎಂಬ ಪವಿತ್ರವಾದ ಸ್ಥಳದಲ್ಲಿ ಯಾವನು ಜಪನಿರತನಾಗಿ ದೇಹತ್ಯಾಗವನ್ನು ಮಾಡ್ತಾನೆ ಅವನಿಗೆ ತಿರುಗಿ ಜನನ ಮರಣದ ಭಯ ಇಲ್ಲ, ಇದು ನಿಜ ಎಂದ. ಹೀಗೆಂದು ಹೇಳಿ ಅವನ ಅಲ್ಲಿಯೇ ತನ್ನ ದೇಹವನ್ನು ಬಿಟ್ಟ. ರಾಜ ಧರ್ಮಾತ್ಮನಾದ ಬಲರಾಮನು ಕೂಡ ಅದೇ ತೀರ್ಥದಲ್ಲಿ ಸ್ನಾನ ಮಾಡಿ ಬ್ರಾಹ್ಮಣರಿಗೆ ವಿಶೇಷ ಲಕ್ಷಣಗಳನ್ನು ಕೊಟ್ಟ. ಎಲ್ಲೆಲ್ಲಿ ಸ್ನಾನ ಮಾಡೋದ್ನೋ ಬಲರಾಮ ಎಲ್ಲ ಕಡೆಯಲ್ಲೂ ಬ್ರಾಹ್ಮಣರಿಗೆ ದಾನವನ್ನ ದಕ್ಷಿಣೆಗಳನ್ನ ಕೊಟ್ಟ. ಲೋಕ ಪಿತಾಮಹನಾದ ಬ್ರಹ್ಮ ಯಾವ ಸ್ಥಳದಲ್ಲಿ ಲೋಕಗಳ ಸೃಷ್ಟಿ ಕಾರ್ಯವನ್ನು ನಡೆಸಿದನೋ ವ್ರತನಿಷ್ಠನಾದ ಆರ್ಷ್ಟಿಶೇಣ ಎಂಬ ಮಹರ್ಷಿ ಎಲ್ಲಿ ಮಹಾ ತಪಸ್ಸಿನಿಂದ ವೇದಗಳನ್ನೆಲ್ಲ ಗ್ರಹಿಸಿದನ ಮತ್ತು ಯಾವ ಸ್ಥಳದಲ್ಲಿ ಸಿಂಧು ದ್ವೀಪ ಎಂಬ ರಾಜರ್ಷಿ ಮಹಾ ತಪಸ್ಸಿಯಾದ ದೇವಾಪಿ
ಹಾಗೆ ರುದ್ರ ತೇಜಸ್ಸುಳ್ಳ ಮಹಾ ತಪಸ್ವಿಯಾದ ವಿಶ್ವಾಮಿತ್ರನ ಬ್ರಾಹ್ಮಣ್ಯವನ್ನು ಸಂಪಾದಿಸಿದ್ರು. ಆ ಸ್ಥಳಕ್ಕೆ ಬಲಗಮ ಬಂದ. ಇಲ್ಲಿಗೆ 40ನೇ ಅಧ್ಯಾಯ. ಅಷ್ಟಮೈಷಿ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. 41ನೇ ಅಧ್ಯಾಯ. ಆರ್ಷ್ಟಿಶೇಣನು ಪೃಥೂದಕ ತೀರ್ಥದಲ್ಲಿ ಸಮಸ್ತ ವೇದಗಳನ್ನು ಪಡೆದದ್ದು. ವಿಶ್ವಾಮಿತ್ರಗಳಿಗೆ, ಮಿತ್ರಾದಿಗಳಿಗೆ ಬ್ರಾಹ್ಮಣ್ಯ ಮುಂತಾದ ಕಥೆ. ಬಲಭದ್ರ ಇಲ್ಲಿ ಸ್ನಾನ ಮಾಡಿ ಬಕಾಶ್ರಮಕ್ಕೆ ಹೋದ. ಈ ಮುನೀಂದ್ರ, ಆರ್ಷ್ಟಿಶೇಣನು ಅಲ್ಲಿ ಮಹಾತಪಸ್ಸನ್ನು ಮಾಡಿದ್ದ ಹೇಗೆ, ಸಿಂಧು ದ್ವೀಪನು ದೇವಾಪಿಯು ವಿಶ್ವಾಮಿತ್ರನಿಯು ಅಲ್ಲಿ ಹೇಗೆ ಬ್ರಾಹ್ಮಣ್ಯ ಪಡೆದರು, ಈ ಅಂಶಗಳನ್ನೆಲ್ಲ ನನಗೆ ತಿಳಿಸ್ಬೇಕು, ಅದನ್ನು ಕೇಳಿಸುವ ಆಸೆ ನನಗೆ ಬಹಳವಾಗಿದೆ ಎಂದ. ಯಾರು? ಜನಮೇಜಯರಾಜ. ಅದಕ್ಕೆ ವೈಶಂಪಾಯನ ಹೇಳ್ದ, ಹೇ ರಾಜ ಕೇಳು, ಹಿಂದೆ ಕೃತಿಯುಗದಲ್ಲಿ ಆರ್ಷ್ಟಿಶೇಣ ಎಂಬ ಬ್ರಾಹ್ಮಣೋತ್ತಮ ಸದಾ ಗುರುಕುಲ ವಾಸ ಮಾಡ್ತಾ ಯಾವಾಗಲೂ ವೇದಾಧ್ಯಯನದಲ್ಲಿ ನಿರತನಾಗಿದ್ದ. ಅವನು ಗುರುಕುಲದಲ್ಲಿ ಎಷ್ಟು ದಿನಗಳು ಅಭ್ಯಾಸ ಮಾಡಿದ್ರು ಅವನ ವಿದ್ಯೆ ಪೂರ್ಣವಾಗಿ ಬರಲಿಲ್ಲ. ವೇದಗಳು ಅವನಿಗೆ ಮನದಟ್ಟಾಗಲಿಲ್ಲ. ಇದಕ್ಕಾಗಿ ಅವನು ಬೇಸರಗೊಂಡು ಮಹಾ ವ್ಯಸನದಿಂದ ದೊಡ್ಡ ತಪಸ್ಸನ್ನ ಆರಂಭಿಸಿದ. ಆ ತಪೋಬಲದಿಂದ ಅವನಿಗೆ ವೇದಗಳೆಲ್ಲ ಸ್ವಾಧೀನವಾಗಿ ಒಳ್ಳೆ ಜ್ಞಾನಿ ಎನಿಸಿಕೊಂಡ. ಅದರಿಂದ ಬೇರೆ ಎಲ್ಲ ಸಿದ್ಧಿಗಳನ್ನು ಪಡೆದ. ಅದರ ಮೇಲೆ ಆ ಮಹಾತಪಸ್ಸಿಯು ಆ ತೀರ್ಥದ ವಿಷಯವಾಗಿ ಕೆಳಗಿನ 3 ವರಗಳನ್ನು ಕೊಟ್ಟ. ಇಂದು ಮೊದಲು ಈ ಮಹಾನದಿಯ ತೀರ್ಥದಲ್ಲಿ ಯಾವನು ಸ್ನಾನ ಮಾಡ್ತಾನೋ ಅವನಿಗೆ ಅಶ್ವಮೇಧ ಯಾಗವನ್ನು ಮಾಡಿದ ಫಲ ಉಂಟಾಗಲಿ. ಇಂದು ಮೊದಲು ಇಲ್ಲಿ ಯಾರಿಗೂ ಸರ್ಪ ಭಯ ಇಲ್ಲದೆ ಇರಲಿ. ಇದು ಮೊದಲು ಇಲ್ಲಿ ಅತ್ಯಲ್ಪ ಕಾಲ ತಪಸ್ಸನ್ನು ಮಾಡಿದ್ರು ಸಂಪೂರ್ಣವಾದ ಫಲ ಉಂಟಾಗಲಿ ಎಂಬ ವರಗಳನ್ನು ಕೊಟ್ಟು ತಾನು ಸ್ವರ್ಗಕ್ಕೆ ಹೋದ. ಹೀಗೆ ಆ ತೀರ್ಥದಲ್ಲಿ ಆರ್ಷ್ಟಿಶೇಣನಿಗೆ ವೇದಾಧ್ಯಯನದಲ್ಲಿ ಸಿದ್ಧಿ ಉಂಟಾಯಿತು. ಅದರಂತೆಯೇ ಸಿಂಧು ದ್ವೀಪನು ದೇವಾಪಿಯು ಅದೇ ತೀರ್ಥದಲ್ಲಿ ಬ್ರಾಹ್ಮಣ್ಯವನ್ನು ಪಡೆದರು. ಕೌಶಿಕನು ಇಲ್ಲಿ ಜಿತೇಂದ್ರಿಯನಾಗಿ ದೊಡ್ಡ ತಪಸ್ಸನ್ನು ಹಿಡಿದು ಬ್ರಾಹ್ಮಣ್ಯವನ್ನು ಹೊಂದಿದ. ಹಿಂದೆ ಗಾದಿ ಎಂಬ ಪ್ರಸಿದ್ಧ ಕ್ಷತ್ರಿಯನಿದ್ದ. ಅವನಿಗೆ ವಿಶ್ವಾಮಿತ್ರ ಎಂಬ ಮಗನಾದ. ಕುಶಿಕ ಗೋತ್ರದಲ್ಲಿ ಹುಟ್ಟಿದ ಗಾದಿಯು ದೊಡ್ಡ ಯಾಗಶೀಲನಾಗಿದ್ದ. ಅವನು ತನ್ನ ಮಗನಾದ ವಿಶ್ವಾಮಿತ್ರನಿಗೆ ರಾಜ್ಯವನ್ನು ಒಪ್ಪಿಸಿ ತಾನು ದೇಹತ್ಯಾಗ ಮಾಡುವ ಪ್ರಯತ್ನದಲ್ಲಿ ಇರುವುದನ್ನು ತಿಳಿದು ಅವನ ಪ್ರಜೆಗಳೆಲ್ಲ ಅವನಲ್ಲಿ ಬಂದು, ಏ ಮಹಾರಾಜ, ನೀನು ನಮ್ಮನ್ನು ಕೈ ಬಿಟ್ಟು ಹೋಗಬಾರದು, ನಮ್ಮನ್ನು ಮಹಾಭಯದಿಂದ ಕಾಪಾಡದಕ್ಕೂ ನೀನು ಎಂದು. ಇದನ್ನು ಕೇಳಿ ಗಾದಿ ಅವರನ್ನ ಕುರಿತು, ಎಲ್ಲ ನೀವು ಚಿಂತಿಸಬೇಡಿ, ನನ್ನ ಮಗನಾದ ವಿಶ್ವಾಮಿತ್ರ ಸಮಸ್ತ ಜಗತ್ತನ್ನು ರಕ್ಷಿಸಲು ಸಮರ್ಥ, ಅವನೇ ನಿಮ್ಮನ್ನು ಕಾಪಾಡ್ತಾನೆ ಎಂದ. ಹೇಳಿ ಗಾದಿ ಮಗನಿಗೆ ಅಭಿಷೇಕ ಮಾಡಿ ತನ್ನ ಸಂಕಲ್ಪದಿಂದ ದೇಹತ್ಯಾಗದಿಂದ ಸ್ವರ್ಗಸ್ಥನಾದ. ಆಮೇಲೆ ವಿಶ್ವಾಮಿತ್ರನೇ ರಾಜನಾದ. ಅವನು ಬಹಳ ಪ್ರಯತ್ನಪರನಾದರೂ ತಂದೆಯಂತೆ ಭೂಮಿಯನ್ನು ರಕ್ಷಿಸಲು ಸಮರ್ಥ ನೆನೆಸಲಿಲ್ಲ. ಇಷ್ಟರಲ್ಲಿ ತನ್ನ ದೇಶಕ್ಕೆ ರಾಕ್ಷಸರಿಂದ ಭಯ ಉಂಟಾಗುವುದನ್ನು ಕೇಳಿ ಅವನು ದೊಡ್ಡ ಚತುರಂಗ ಸೈನ್ಯ ಸೇರಿಸಿಕೊಂಡು ರಾಕ್ಷಸ ಜಯಕ್ಕಾಗಿ ಪಟ್ಟಣದಿಂದ ಹೊರಟ. ಬಹುದೂರ ಪ್ರಯಾಣ ಮಾಡಿ ವಸಿಷ್ಠಾಶ್ರಮಕ್ಕೆ ಬಂದು ಸೇರಿದ. ಅಲ್ಲಿ ವಿಶ್ವಾಮಿತ್ರನ ಸೈನಿಕರು ಅನೀತಿಯಿಂದ ಅಲ್ಲಿನ ಆಶ್ರಮವಾಸಿಗಳಿಗೆ ಬಹಳ ಉಪದ್ರವವಂತೆ ಯಥೇಚ್ಛವಾಗಿ ಹಾವಳಿ ಮಾಡ್ತಾ ಇದ್ರು. ಪೂಜ್ಯನಾದ ವಸಿಷ್ಠನಿಗೂ ವರಚೇಷ್ಟಗಳು ದುಸ್ಸಹವಾದವು. ಆಶ್ರಮದ ತೋಟಗಳಲ್ಲಿ ಸೈನಿಕರು ಮುರಿದು ಕೆಡಾಡ್ತಾ ಇರೋದನ್ನು ನೋಡಿ ವಸಿಷ್ಠನಿಗೆ ಅತಿ ಆಕ್ರೋಶ ಉಂಟಾಯಿತು. ಆಗ ಅವನು ತನ್ನಲ್ಲಿದ್ದ ಕಾಮದೇವನನ್ನು ನೋಡಿ ಆ ಸೈನಿಕರನ್ನು ನಿಗ್ರಹಿಸುವುದಕ್ಕಾಗಿ ಭಯಂಕರ ರೂಪುಳ್ಳ ಅನೇಕ ಶಬರರನ್ನ ಸೃಷ್ಟಿಸುವಂತೆ ನೇಮಿಸಿದ. ಅದರಂತೆ ಕಾಮದೇವನು ಭೀಕರ ರೂಪುಳ್ಳ ಶಬರ ಸೈನ್ಯವನ್ನು ಮಾಡಿತು. ಈ ಶಬರ ಸೈನ್ಯ ತನ್ನ ಸೈನಿಕರನ್ನೆಲ್ಲ ಬಡಿದೋಡಿಸ್ತಾಗದನ್ನು ನೋಡಿ ವಿಶ್ವಾಮಿತ್ರ ತಪಸ್ಸೆ ಕ್ಷತ್ರಿಯ ಬಲಕ್ಕಿಂತಲೂ ಮೇಲು ಅಂತ ತಿಳಿದು ರಾಜ್ಯವನ್ನು ತೊರೆದು ತಪಸ್ಸಿನಲ್ಲೇ ಮನಸ್ಸಿಟ್ಟ. ನೋಡಿ, ಮಹಾಭಾರತದಲ್ಲಿ ಕಥೆ ಹೆಂಗ್ ಬರ್ದಿದೆ. ರಾಮಾಯಣದಲ್ಲಿ ಬಾಲಕಾಂಡದಲ್ಲಿ ವಿಶ್ವಾಮಿತ್ರನ ಕಥೆ ಬರಬೇಕಾದ್ರೆ ವಸಿಷ್ಠನ ಆತಿಥ್ಯ, ಚತುರಂಗ ಸೇನೆಯೊಡನೆ ಬಂದಂತಹ ರಾಜ ವಿಶ್ವಾಮಿತ್ರ ಅವನಿಗೆ ನಾನು ಕೊಡ್ತೀನಿ ಅಂತ ಹೇಳಿ ಆ ಶಬಲ ಕಾಮಧೇನುವನ ಮಗಳು ಅವರಿಗೆಲ್ಲ ಕೊಡುವಂದಾಗ ಆದ ಶರೀರದಿಂದನೇ ಗಂಧರ್ವರು ಅಪ್ಸರಿಯರು ಎಲ್ಲ ಬಂದು ಭಕ್ಷ್ಯ ಭೋಜ್ಯಗಳು ಬೇಕಾದಷ್ಟು ಅವರ ಜನ್ಮದಲ್ಲೇ ಅವರು ತಿಂದಿರ್ಲಿಲ್ಲ. ಆ ರೀತಿ ಸಮಸ್ತ ಸೇನೆಗೆ ಚತುರಂಗ ಬಲಕ್ಕೆ ಆಹಾರವನ್ನು ಕೊಟ್ಟಿದ್ದು. ಅದನ್ನು ನೋಡಿ ಇವನು ಆ ಹಸುವನ್ನು ಎಳೆದಿದ್ದು. ಇದೆಲ್ಲ ರಾಮಾಯಣದ ಕಥೆ. ಇಲ್ಲಿ ಬರೋದೇ ಬೇರೆ. ಇಲ್ಲಿ ವಿಶ್ವಾಮಿತ್ರನ ಶಿಷ್ಯರು ಬಂದು ವಿಶಿಷ್ಟ ಆಶ್ರಮವನ್ನೆಲ್ಲ ಧ್ವಂಸಗೊಳಿಸಿದ್ರು. ಶಕ್ತಿ ಇದ್ರೆ ಇನ್ನೊಬ್ಬರ ಮೇಲೆ ಮಾಡುವಂತದ್ದು ಇದೆಯಲ್ಲ, ದುಷ್ಟರ ಬುದ್ಧಿ ಇದು. ಯಾರಿಗೂ ಅಹಿಂಸೆ ಮಾಡಿ ಅದರ ಸಂತೋಷ, ಆ ತರದ್ದು ಮಾಡಿ ವಿಶ್ವಾಮಿತ್ರ ತಪಸ್ಸೆ ಕ್ಷತ್ರಿಯ ಬಲಕ್ಕಿಂತಲೂ ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮ ತೇಜವು ಬಲಂ ಬಲಂ ಈ ಮಾತು ಅಲ್ಲಿ ಬರುತ್ತೆ ರಾಮಾಯಣದಲ್ಲಿ. ಅವನು ಸರಸ್ವತಿ ನದಿಗೆ ಸಂಬಂಧಪಟ್ಟ ತೀರ್ಥದಲ್ಲಿ ಉಪವಾಸಾದಿ ನಿಯಮಗಳಿಂದ ದೇಹವನ್ನು ದಂಡಿಸುತ್ತಾ ದೊಡ್ಡ ತಪಸ್ಸನ್ನು ಹಿಡಿದು ನಿಂತ. ಗಾಳಿ, ನೀರು, ಎಲೆ ಇವುಗಳಲ್ಲಿ ಭಕ್ಷಿಸ್ತಾನೆ.
ನೆಲದ ಮೇಲೆ ಮಲಗ್ತಾನೆ. ಹೀಗೆ ಇನ್ನು ಬೇರೆ ಬೇರೆ ವ್ರತಗಳನ್ನು ನಡೆಸ್ತಾ ಇದ್ವಿ. ದೇವತೆಗಳು ಆಗಾಗ ಅವನ ತಪಸ್ಸಿಗೆ ನಾನಾ ವಿಧವಾದ ವಿಘ್ನ ಮಾಡ್ತಾ ಇದ್ರು. ಹಾಗಿದ್ರು ಅವನ ಬುದ್ಧಿ ಸ್ವಲ್ಪ ಮಾತ್ರ ಚಲಿಸಲಿಲ್ಲ. ಹಾಗೆ ಅವನು ಬಹುವಿಧ ತಪಸ್ಸನ್ನು ಮಾಡಿ ಪ್ರಬಲ ಪ್ರಯತ್ನದಿಂದ ಸೂರ್ಯನಿಗೆ ಸಮಾನವಾದ ದಿವ್ಯ ತೇಜಸ್ಸನ್ನು ಪಡೆದ. ಹೀಗೆ ಕಠಿಣ ತಪಸ್ಸಿನಲ್ಲಿ ವಿಶ್ವಾಮಿತ್ರನಿಗೆ ಬ್ರಹ್ಮನು ಪ್ರತ್ಯಕ್ಷನಾಗಿ ಕೇಳಿದವನು ಕೊಡದಾಗಿ ಸಮಾಧಾನ ಮಾಡಿದ. ಆಗ ವಿಶ್ವಾಮಿತ್ರ ಅವನ ಕುರಿತು ತಾನು ಬ್ರಾಹ್ಮಣನಾಗಬೇಕು ಅಂತ ಕೇಳಿಕೊಂಡ. ನಮ್ಮ ಹಾಗೆ ಆಗಲಿ ಅಂತ ಸಮ್ಮತಿಸಿದ. ಹೀಗೆ ವಿಶ್ವಾಮಿತ್ರ ತಾನು ಕೋರಿದಂತೆ ಇಲ್ಲಿ ಬ್ರಾಹ್ಮಣಿಯನ್ನು ಪಡೆದು ಭೂಮಿಯನ್ನು ಸಂಚರಿಸ್ತಾ ಇದ್ದ. ಈ ರಾಜೇಂದ್ರ, ಅಂತಹ ಪುಣ್ಯ ತೀರ್ಥದಲ್ಲಿ ಬಲರಾಮನ ಸ್ನಾನ ಮಾಡಿ ಅಲ್ಲಿದ್ದ ಶ್ರೋತ್ರಿಯರಿಗೆ ಅನೇಕ ಗೋವುಗಳನ್ನ, ಧನವನ್ನ, ವಾಹನಗಳನ್ನ, ಶಯನ ಆಸನಗಳನ್ನ, ವಸ್ತ್ರಭೂಷಣಾದಿ ಅಲಂಕಾರಗಳನ್ನ, ಭಕ್ಷ್ಯ ಭೋಜ್ಯಾದಿಗಳನ್ನು ಬಹುವಾಗಿ ದಾನ ಮಾಡಿ ಅಲ್ಲಿ ಬ್ರಾಹ್ಮಣನ್ನೆಲ್ಲ ಪೂಜಿಸಿ ಸಂತೋಷಗೊಳಿಸಿದ ಮೇಲೆ ಬಕಧಾಲ್ಭ್ಯ ಎಂಬ ಮಹರ್ಷಿಯು ತೀವ್ರ ತಪಸ್ಸು ಮಾಡಿ ಬಕಾಶ್ರಮ ಮಾಡಿದಂತ ತಪಸ್ಸಿನ ಆಶ್ರಮ, ಅದು ಬಕಾಶ್ರಮ ಅನ್ನೋ ಸ್ಥಳಕ್ಕೆ ಒಂದು ಸೇರಿದ. ಬಕಧಾಲ್ಭ್ಯ ಮಹರ್ಷಿ. ಅಲ್ಲಿಗೆ 41ನೇ ಅಧ್ಯಾಯ ಈ ಜಾಗದಲ್ಲಿ ಮುಗಿಸ್ಕೊಂಡಿರೋಣ. ವಸುದೇವ ಸುತಂ ದೇವಂ ಧಂಸಚಾಣೂರಮಧ್ಯಂ ದೇವಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ವಾದಿದ್ಯ ಶಿರೋಭಂಗ ಪಂಚಾನ್ನ ಪರಾಕ್ರಮ ಶ್ರೀಮಾನ್ ವೆಂಕಟನಾಥಾರ್ಯಶ್ಚಿರಂ ವಿಜಯತಾಂ ಭುವಿ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ. ಸರ್ವಂ ಶ್ರೀ ವಾಸುದೇವಾರ್ಪಣಮಸ್ತು.